चन्द्रमूलं गुरुर्वाक्यं अनन्तजन्म सम्प्राप्त कर्मबन्ध विदायिने आत्मज्ञानप्रदायिने तस्मै श्री जगदादि जगद्गुरु सिद्धारूढ़ महास्वामी आरूढ़ ज्योति शिवपुत्र महास्वामिಗಳ श्रोत्रिय ब्रह्मनिष्ठ ब्रह्मलीन सद्गुरु बसवानंद श्री ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪದಲ್ ಇವರನ್ನು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಶ್ರಾವಣ ಮಾಸದ ಅಂಗಡಿ ಶ್ರವಣಕ್ಕೆ ಆಧಾರವಾಗಿ ಆಯ್ಕೆಯನ್ನ ಮಾಡಿಕೊಂಡಂತ ಶ್ರೀಮನ್ ನಿಜಗುಣ ಯೋಗಿಗಳ ಜೀವನ ಆಧಾರಿತ ಕಾದಂಬರಿ ರೂಪದ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥಕ್ಕೆ ಕಾರಣೀಕರ್ತರಾದಂತ ಪರ ಅವತಾರಿಗಳು ಶಿವನ ಅವತಾರಿಗಳು ಶ್ರೀ ನಿಜಗುಣ ಯೋಗಿಗಳ ಶ್ರೀ ಚರಣಕ್ಕೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಯಾವ ತಿಪ್ಪೇರುದ್ರ ಸ್ವಾಮಿಗಳು ರಚಿಸಿದ ಜ್ಯೋತಿ ಬೆಳಗುತ್ತಿದೆ ಎನ್ನುವ ಗ್ರಂಥದ ಪೂರ್ವ ವಿಚಾರವನ್ನ ಇಲ್ಲಿಯವರೆಗೂ ಮಾಡಲಾಗಿದ್ದು ಇನ್ನು ಮುಂದೆ ಆ ನಿಜಗುಣರು ಯಾವ ಷಡಕ್ಷರಿ ಎನ್ನುವಂತ ಸ್ವಾಮಿಗಳ ಮಹಾಂತಪ್ಪ ಅನ್ನುವಂತ ಶಿಷ್ಯ ಮತ್ತು ಸಮೂಹದವರಿಗೆ ಬಹಳಷ್ಟು ಅವರ ಗ್ರಂಥ ರಚನೆಯ ಗ್ರಂಥದ ಶಬ್ದಗಳ ಸಂಗ್ರಹ ಗ್ರಂಥದಲ್ಲಿ ಶಬ್ದದ ಹಿಂದೆ ಇರುವಂತ ಅನುಭಾವವನ್ನು ಕಂಡು ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಿತ್ತು. ಆದರೂ ಅದನ್ನು ಯಾರು ಅವರ ಮುಂದೆ ತೋರಿಸಿಕೊಳ್ಳದೆ ಮೌನವಾಗಿರ್ತಿದ್ರು. ಅಂತೂ ವಿಚಾರ ಬಂದಾಗ ರಾಜರಾಗಿದ್ದದರ ಪ್ರಭಾವ ನಿಮ್ಮ ಗ್ರಂಥದಲ್ಲಿ ಅಲ್ಲಲ್ಲಿ ಸ್ವಲ್ಪ ವ್ಯಕ್ತ ಆದಂಗ ಹಿಂದೆ ತೋರ್ತದ ಅಂತ ಷಡಕ್ಷರಿ ಸ್ವಾಮಿಗಳು ಪ್ರಶ್ನೆಗಳನ್ನ ಮಾಡಿದ್ರು. ನಿಜವಾಗಿ ನಿಮ್ಮ ರಾಜ ಟಿವಿ ರಾಜ ಗಾಂಭೀರ್ಯ ಅದು ಶಬ್ದದಲ್ಲಿ ಅಡಗಿದೇನು ಅಂತ ಅನ್ನಿಸ್ತದ. ಆಮೇಲೆ ನೀವು ಅದ್ವೈತ ಅನ್ನುವಂಥದ್ದೇನು ಸಾರ್ತದೆ ರಚನೆ ಮಾಡಿರಿ, ಆ ಅದ್ವೈತದ ಕಟ್ಟಿನಲ್ಲಿ ನೀವು ಸಿಕ್ಕಿ ಹಾಕಿಕೊಂಡ್ರಿ. ಅದರಿಂದ ನಿಮ್ಮ ಗಾಂಭೀರ್ಯ, ನಿಮ್ಮ ಶ್ರೀಮಂತಿಕೆ, ನಿಮ್ಮ ಶೈಲಿಗೂ ನನಗೆ ಕಾಣಿಸ್ತದ ಅಂತ ಷಡಕ್ಷರಿ ಸ್ವಾಮಿಗಳು ನಿಜಗುಣರಿಗೆ ಕೇಳ್ತಾರೆ. ಅವಾಗ ನಿಜಗುಣರು ಹೇಳ್ತಾರ, ಹೇ ಸ್ವಾಮಿಗಳೇ, ನನ್ನ ಶೈಲಿ ಯಾವ ರೀತಿ ಆದರೂ ಇರಲಿ, ಅದು ಹೇಗಾದರೂ ಇರಲಿ, ಅದಕ್ಕಿಂತ ಹೆಚ್ಚಾಗಿ ನಾನು ರಚಿಸಿದ ನನ್ನ ಸಿದ್ಧಾಂತದ ಅದ್ವೈತ
ನಿಮಗೆ ಒಂದು ರೀತಿ ಆಶ್ಚರ್ಯ ಆಗುವಂಗ ಮಾಡದಂತ ನನಗನ್ನಿಸುವಂತ ಇವರು. ನನ್ನ ಅದ್ವೈತ ಸಿದ್ಧಾಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಅಂತ ಹೇಳಿದಾಗ, ನಿಮ್ಗೆ ಹೇಳಿದಂತೆ ನಾನು ಮೊದಲಿನಿಂದ ಪ್ರಭಾವಿತನಾದದ್ದು ಅದೇ ವಾತಾವರಣದಲ್ಲಿ. ಅದರಲ್ಲೂ ಈ ಗ್ರಂಥದ ಮುಖ್ಯ ಅಂಶಗಳ ಉಪನಿಷತ್ತಿನಿಂದಲೇ ಆರಿಸಿಕೊಂಡಿದ್ದೇನೆ. ಸ್ವಲ್ಪ ಹೆಚ್ಚು ಕಡಿಮೆ ಸ್ವಾಮಿಗಳೇ ನಾನು ಅದೇ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆಂದರು. ರಾಜಮನೆತನದ ಶ್ರೀಮಂತಿಕೆ ಗಾಂಭೀರ್ಯತೆ ಒಳಗಾಗಿಲ್ಲ. ಅದ್ವೈತವನ್ನ ಸಾರುವಂತ ಉಪನಿಷತ್ತುಗಳ ಮಾರ್ಗ ಏನದ, ಆ ಉಪನಿಷತ್ತಿನ ಮಾರ್ಗವನ್ನ ತೋರಿಸುವಂತ ವಿಚಾರಗಳನ್ನೇ ನಾ ಗ್ರಂಥದಲ್ಲಿ ಆಯ್ಕೆ ಮಾಡಿ. ಕಾರಣ ಏನು ಅಂದ್ರೆ, ಆರು ನಾನೆಂದು ವಿಚಾರಿಸುವಂತ ಹೇಳಿದಾಗ ನಿನ್ನ ಸ್ವರೂಪವನ್ನು ನೀನು ವಿಚಾರ ಮಾಡಬೇಕಾಗಿದ್ರೆ ಸಿದ್ಧಾಂತದಿಂದ ಸಾಧ್ಯ ಇಲ್ಲ. ಅದ್ವೈತದಿಂದನೇ ಅದನ್ನ ಸಾಧ್ಯ ಮಾಡಿಕೊಳ್ಳಬೇಕು. ಅದ್ವೈತದ ವಾಕ್ಯಗಳು ಎಲ್ಲಿವೆ ಅಂದ್ರೆ, ಅದು ಅರಮನೆಗಿಲ್ಲ, ಸಂಪತ್ತಿನಲ್ಲಿ ಅಡಗಿಲ್ಲಪ್ಪ. ಅದು ರಾಜ್ಯಭಾರದಲ್ಲಿ ಭಂಡಾರ ಆಗಿಲ್ಲ. ಅದು ಉಪನಿಷತ್ತಿನ ಏನು ಉತ್ತರ ಭಾಗ ಅದ. ಕರ್ಮ ಭಕ್ತಿಯನ್ನ ಮೀರಿ ಜ್ಞಾನಕಾಂಡದ ಭಾಗದಲ್ಲಿ ಏನು ಉಪನಿಷತ್ತಿನ ಮಾರ್ಗಗಳಾವ, ಆ ಮಾರ್ಗವನ್ನೇ ನಾನು ಆಯ್ಕೆ ಮಾಡಿಕೊಂಡಿನಿ, ಅದರಂತೆ ರಚಿಸಿನಿ, ಮತ್ತು ಅದೇ ಮಾರ್ಗದಲ್ಲಿ ನಾನು ನಡೀತೀನಿ ಅಂದ್ರು. ನಿಜಗಳು ವಿಚಲಿತರಾಗಲಿಲ್ಲ ಅವರು. ಆದರೆ ಈ ಮಾರ್ಗ ಹೇಗಂದ್ರೆ, ಸಂಸ್ಕೃತ ಭಾಷೆಯಲ್ಲಿ ಬಹಳ ವಿಶೇಷವಾಗಿದ್ದರು. ಆ ಸಂಸ್ಕೃತ ಭಾಷೆಯಲ್ಲಿ ಇರುವಂತ ಯಾವ ಅದ್ವೈತ ಸಿದ್ಧಾಂತವನ್ನ ನಾನು ಕನ್ನಡದಲ್ಲಿ ರಚಿಸಿ ಕನ್ನಡ ಭಾಷೆಯ ಜನರಿಗೆ, ಪ್ರತಿಯೊಬ್ಬರೂ ಕೂಡ ಕನ್ನಡ ಭಾಷೆಯ ಮಾತನಾಡುವವರಿಗೂ ಕೂಡ, ಅನ್ಯ ಭಾಷೆಯ ಅರಿವು ಇಲ್ಲದ ಪ್ರತಿಯೊಂದು ಜೀವಿಯೂ ಕೂಡ ಈ ಮಾರ್ಗದಲ್ಲಿ ಪ್ರವೇಶ ಮಾಡಲಿಕ್ಕೆ ನಾನೊಂದು ಕನ್ನಡಿಗರಿಗೆ ಅನುವು ಮಾಡಿಕೊಟ್ಟಿನಿ ಅಂತ ಹೇಳಿದ್ರು. ನಿಜವಲ್ಲ, ಅನುವು ಮಾಡಿಕೊಟ್ಟು. ಇಲ್ಲ ಸಂಸ್ಕೃತ ಭಾಷೆಗಾಗಿ ನಾವು ಕಾಶಿಗೆ ಹೋಗ್ಬೇಕಾಗಿತ್ತು. ಆವಾಗ ನಿಜವೇ ಇದು ನೀವು ಹೇಳ್ತಕ್ಕಂಥ ಮಾತು ಬಹಳ ಸತ್ಯ ಅದ. ಆ ಮಾತನ್ನು ಯಾರಾದ್ರೂ ಮೆಚ್ಚಲೇಬೇಕು. ಆದರೆ ಶರಣರು ತಮ್ಮ ವಚನಗಳ ಮೂಲಕ ಕನ್ನಡ ಜನಕ್ಕೆ ಕೊಟ್ಟ ಧರ್ಮದ ಸ್ವರೂಪವನ್ನ ನೀವು ತಿಳಿದಿದ್ದರೆ ಅಂತ ರಾಗ ತೆಗೆದ. ಅದಿತ್ತಲ್ಲ ಅವ್ರಿಗೆ ಮೊದಲಿಂದ. ಆ ಧರ್ಮ ಏನ್ ಹೇಳ್ತದ, ಆ ಧರ್ಮದ ಸ್ವರೂಪ ಅದು ಹೇಗಿದೆ ಅನ್ನುವಂಥದ್ದನ್ನ ನೀವು ತಿಳಿದಿದ್ರೆ, ಷಡಕ್ಷರಗಳು ತಿಳಿದಿದ್ದರೆ, ಆದರೆ ತಿಳಿದಿದ್ದರೆ ಅಂತ ಇಷ್ಟು ಅನ್ನೋರಾಗಿ ಅವ್ರ ಮಾತು ಇನ್ನು ಪೂರ್ಣ ಆಗಿರ್ಲಿಲ್ಲ. ಅಷ್ಟರಲ್ಲಿ ನಿಜಗುಣರೇ ಮಾತನ್ನ ಪ್ರಾರಂಭ ಮಾಡಿದ್ರು. ಏನಂತ, ಷಡಕ್ಷರಿಗಳೇ ಸ್ವಾಮಿಗಳೇ, ನಿಮ್ಗೆ ಅತೃಪ್ತಿ ಅದ. ನನ್ನ ಗ್ರಂಥಗಳನ್ನ ನೋಡಿ ತೃಪ್ತಿ ಆಗಿಲ್ಲ, ಸಂತೋಷ ಆಗಿಲ್ಲ. ಅದಕ್ಕೆ ಆ ಅತೃಪ್ತಿಗೆ ಕಾರಣ ಏನಂತ ನನ್ಗೆ ಗೊತ್ತಾಯ್ತಂತ. ಕಾರಣ ತಿಳಿತು. ವಚನಗಳನ್ನ ಸ್ವಲ್ಪ ಮಟ್ಟಿಗೆ ನಾನು ಕೇಳಿ, ನೀವಂತೂ ಆ ವಚನಗಳನ್ನ ವಿಶೇಷವಾಗಿ ಅಭ್ಯಾಸವನ್ನ ಮಾಡಿರಿ. ನಿಮಗೆ ಏನು ಅನ್ನಿಸುತ್ತಿದೆಯೋ ತಿಳಿಯದು. ನೀವು ಬಹಳ ಅಭ್ಯಾಸ ಮಾಡ್ರಿ, ನಾನು ಸ್ವಲ್ಪ ಮಾಡಿರಿ, ನೀವು ಬಹಳ ಮಾಡಲ್ಲ. ಅದರಿಂದ ನಿಮಗೆ ಏನ್ ಅನಿಸ್ತದ ಅದು ನನಗೆ ಗೊತ್ತಾಗೋಲ್ತು. ನನಗಂತೂ
ಹೀಗೆ ಅನ್ನಿಸುತ್ತದೆ. ನಿಮಗೆ ಅನ್ನಿಸ್ತದೆ ಗೊತ್ತಿಲ್ಲ, ನನಗೆ ಹಿಂಗೆ ಅನಿಸ್ತದ. ಏನು? ಬಸವಾದಿ ಶರಣರು ಒಂದು ಹೊಸ ಮಾರ್ಗದಲ್ಲಿ ನಡೆದರು ನಿಜ. ಆ ಮಾರ್ಗ ವೇದದ ಕರ್ಮ ಕಾಂಡಗಳಿಗೆ ಪ್ರತಿಭಟನೆಯನ್ನೇ ತೋರಿಸಿತೆ ಹೊರತು ಇಡೀ ವೈದಿಕ ಸಾಹಿತ್ಯವನ್ನೇ ಸಂಪೂರ್ಣವಾಗಿ ತಿರಸ್ಕಾರ ಮಾಡಲಿಲ್ಲ. ನಿಮಗೇನು ಅಭ್ಯಾಸ ಮಾಡ್ರಿ ಏನ್ ಹೆಸರು ಗೊತ್ತಿಲ್ಲ, ನನಗೆ ಹಿಂಗ ಅನ್ಸಲ್ಲ. ಅವು ವಚನಗಳು ಒಂದು ಹೊಸ ಉಪಾಯವನ್ನ ತಂದ್ಕೊಟ್ಟು, ಶರಣರ ವಚನಗಳು ಇಲ್ಲಂತಲ್ಲ. ಆ ಮಾರ್ಗ ಏನಂದ್ರೆ ಕರ್ಮಗಳನ್ನ ಪ್ರತಿಭಟಿಸುವ ಮಾರ್ಗದ ಮಾತುಗಳೇ ವಿನಃ. ಅವ್ರು ಕೂಡ ಹೇಳ ಕಲ್ಲು ದೇವರು ದೇವರೆಲ್ಲ, ಮಣ್ಣು ದೇವರು ದೇವರೆಲ್ಲ ಅಂತ ವಚನದಾಗ ಹೇಳ್ಯಾರ. ಅದಕ್ಕೆ ಕರ್ಮಕ್ಕೆ ಪ್ರತಿಭಟನೆ ಮಾಡಿದ ವಚನಗಳು ನಾನು ಹೋಗ್ತೀನಿ. ಆದರೆ ಇಡೀ ವೈದಿಕ ಸಂಪೂರ್ಣವಾಗಿ ತಿರಸ್ಕರಿಲಿಲ್ಲ. ವೈದಿಕ ಅಂದ್ರೆ ಈಗ ನಾವು ಮಾಡುವಂತ ಹಲವು ವಿಧದ ಭಾವದಿಂದ ದೇವ ಬೇರೆ ನಾನು ಬೇರೆ ಅನ್ನುವಂತ ದ್ವೈತವನ್ನ ಅವು ಎಂದೂ ತಿರಸ್ಕಾರ ಮಾಡಲಿಲ್ಲ ವಚನಗಳು. ಉಪನಿಷತ್ತುಗಳು ಮತ್ತು ಮುಖ್ಯವಾಗಿ ಶಿವ ಆಗಮಗಳು ಅವರ ಧರ್ಮ ಜಿಜ್ಞಾಸೆಗೆ ತಳಹದಿಯಾಗಿದ್ದವು. ಅವರು ಅವಲಂಬಿಸಿದ ಧರ್ಮದ ಸ್ವರೂಪವೇ ಅಂಥದ್ದು. ಎಲ್ಲ ಆಗಮಗಳ ಅತಿ ಪ್ರಾಚೀನ ಕೃತಿಗಳೆಲ್ಲ ನಾನು ಸಂಗ್ರಹಿಸಿ ಅವುಗಳ ವ್ಯಾಸಂಗವನ್ನ ನಾನು ಈಗ ಮಾಡುತ್ತಿದ್ದೇನೆ. ನಾನು ಗೊತ್ತಿಲ್ಲ, ಈಗೆಲ್ಲ ತರಿಸಿ ಅದನ್ನ ವಿಚಾರ ಮಾಡ್ತಾ ಇದ್ದೀನಿ. ನಾನು ಪ್ರತಿಪಾದಿಸುತ್ತಿರುವ ಧರ್ಮದ ಸ್ವರೂಪವಾದರೂ ಶಿವಾಗಮಗಳದ್ದೇ. ಅದನ್ನು ನಾನು ವೇದಾಂತದ ಪರಿಭಾಷೆಯಲ್ಲಿ ಇಟ್ಟಿದ್ದೇನೆ ಈ ಗ್ರಂಥದಲ್ಲಿ. ಧರ್ಮ ಶಿವ ಆಗಮಗಳೇನವ 28 ಆಗಮಗಳಲ್ಲಿ ಶಿವ ಆಗಮ ಅನ್ನುವಂಥದ್ದು ಒಂದು ಆಗಮ. ಆ ಆಗಮದಲ್ಲಿ ಆ ಧರ್ಮದ ಸ್ವರೂಪ ಹೇಳ. ಧರ್ಮ ಅಂದ್ರೆ ಏನು, ಆ ಧರ್ಮದ ಲಕ್ಷಣ ಏನು, ಧರ್ಮದ ಸ್ವರೂಪ ಏನು, ಅದನ್ನ ನಾನು ವೇದಾಂತದ ಪರಿಭಾಷೆಯಲ್ಲಿ, ನೀವು ಸಿದ್ಧಾಂತದ ಭಾಷೆಯಲ್ಲಿ ನೀವು ಅರ್ಥ ಮಾಡಿರಿ, ನಾನು ವೇದಾಂತದ ಪರಿಭಾಷೆಯಲ್ಲಿ ಅದನ್ನು ವಿಚಾರ ಮಾಡಿ ಈ ಗ್ರಂಥದಲ್ಲಿ ನಾನು ಇರ್ತೇನೆ. ಈ ಏನು ಪರಮಾನುಭವ ಬೋಧೆ ಗ್ರಂಥ, ಮುಂದ ವಿವೇಕ ಚಿಂತಾಮಣಿ ಎನ್ನುವಂತ ಗ್ರಂಥ, ಆ ಗ್ರಂಥದಲ್ಲಿ ನಾನು ಬರೆದೇನೆಂದ್ರು. ಮತ್ತು ಕೈವಲ್ಯ ಪದ್ಧತಿಯಲ್ಲಿ ನಾನು ಮಾಡಿರುವ ಭಾಗಗಳನ್ನು ನೋಡಿದರೆ ನನ್ನ ಮನೋಧರ್ಮ ನಿಮಗೆ ತಿಳಿಯುತ್ತದೆ. ನೀವು ಸರಿಯಾಗಿ ಗ್ರಂಥನೇ ನೋಡ್ಲಿಲ್ಲ. ಗ್ರಂಥ ನೋಡೋಣ ಅರ್ಥ ಆಗ್ಬೇಕಲ್ಲ. ಗ್ರಂಥ ನೋಡೋ ಬಹಳ ಮಂದಿ ಆದ ಜಗತ್ತಿನಾಗ. ಗ್ರಂಥವನ್ನ ಅರ್ಥ ಮಾಡಿಕೊಂಡ್ರೆ ಎಷ್ಟು ಮಂದಿ ಆದ. ಗ್ರಂಥ ಅರ್ಥ ಮಾಡಿಸೋದಿಲ್ಲ, ಗ್ರಂಥ ಅರ್ಥ ಮಾಡ್ಸಂಗಿಲ್ಲ. ಗ್ರಂಥದಲ್ಲಿರ್ತಂತ ಅನುಭವವನ್ನ ಅರ್ಥ ಮಾಡಿ ಕೊಡುವವರು ಯಾರು ಅಂದ್ರೆ ಸದ್ಗುರುವರು. ಅದಕ್ಕೆ ಬಸವಾನಂದರು ಹೇಳ್ತಿದ್ರು, ಗ್ರಂಥಗಳನ್ನ ನೀರಿನಾಗ 2 ದಿನ ಕರಗಿಸಿ ಎಲ್ಲಾ ಘಟ 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 ನೀರು ಕುಡಿದ್ರು ಕೂಡ ಒಂದು ಚೂರು ನಿಮಗೆ ಜ್ಞಾನ ಅಂತಿದ್ದ. ಗ್ರಂಥಗಳನ್ನೇ ಗ್ರಂಥದಾಗ ಅವಲ್ಲ ವಿಷಯ ಅವನಿಗೆ ಕಲಿಸಿ ನೀರಿನಾಗ ಕರಗಿಸಿ ಕುಡಿದ್ರು ಕೂಡ ಏನ್ ಚೂರು ಜ್ಞಾನ ಆಗೋದಿಲ್ಲ. ಅದು ಗುರುಮುಖದಿಂದ ಜ್ಞಾನ ಆಗೋದು. ಈ ಕೈವಲ್ಯ ಪದ್ಧತಿ ಆಗಾಗ ಹೃದಯದಲ್ಲಿ ಭಾವನೆಗಳು ತುಂಬಿ ಬಂದು ಹಾಡುಗಳನ್ನ ಬರೆಯಬೇಕೆನಿಸಿದಾಗ ಅವುಗಳನ್ನ ತರ್ತೀವಿ. ನಾನು ಕೈವಲ್ಯ ಪದ್ಧತಿಯಿಂದ ಪೂರ್ತಿ ಮುಗಿದಿಲ್ಲ. ನನಗೆ ಭಾವದಲ್ಲಿ ಯಾವ ಪರಿಭಾಷೆ ಕಲ್ಪನೆ ನನ್ನ ಮನಸ್ಸಿನಲ್ಲಿ ಯಾವಾಗ ನಿರ್ಣಯ ಮಾಡ್ತದೋ ಆ ನಿರ್ಣಯದ ಅದಕ್ಕೆ ಅನುಗುಣವಾಗಿ ನಾನು ಶಬ್ದ ಸಂಗ್ರಹದಿಂದ
ಅವುಗಳನ್ನು ರಚನೆ ಮಾಡ್ತೇನೆ ನಾನು. ಸುಮ್ಮನೆ ಯಾವುದಕ್ಕಾಗಿ ಪದ್ಯಗಳನ್ನು ರಚನೆ ಮಾಡಿಲ್ಲ, ಅದು ಮೋಕ್ಷ ಮಾರ್ಗಕ್ಕೆ ಒಂದು ಸಾಧನೆ ಆಗಲಿ ಅಂತ ನಾನು ರಚನೆ ಮಾಡ್ತೇನೆ. ಆದರೆ ಈ ಗ್ರಂಥದ ವಿಭಾಗ ಕ್ರಮ ನನ್ನ ಮನಸ್ಸಿಗೆ ಮುಂದೆ ಸ್ಪಷ್ಟವಾಗಿತ್ತು. ಯಾಕ ಕೈವಿಲ್ಯ ಪದ್ಧತಿಯಲ್ಲಿ ವಿಭಾಗ ಅಂದ್ರೆ 5 ಭಾಗ ಮಾಡೀನಿ ಅನ್ನೋ ವಿಚಾರವನ್ನ. ಅಲ್ಲಿ ನಾನು ಶಿವಯೋಗವನ್ನು ಕುರಿತು ಕೆಲವು ಹಾಡುಗಳನ್ನು ಬರೆದಿದ್ದೇನೆ. ಶಿವಯೋಗ, ರಾಜಯೋಗ, ಹಠಯೋಗ ಅಂತ ಏನ ಪಂಚ ಯೋಗಗಳನ್ನ ಅದು ಯೋಗ ಪ್ರತಿಪಾದನೆಯಲ್ಲಿ ಬರೆದ. ಅಲ್ಲಿ ಕೆಲವು ನಿಜಗುಣರು ಯೋಗ ಪ್ರತಿಪಾದನೆಯಲ್ಲಿ ಯೋಗ ಸಂಬಂಧವಾಗಿ ಬರೆದಂತ ಹಾಡುಗಳನ್ನು ನೋಡಿದರೆ ಈ ಮಂದೆಲ್ಲ ಸುಮ್ಮನೆ ಕೊಡು. ಶಿವಯೋಗ ಹೇಗೆ ಆಗ್ತದ, ಯಾವಾಗ ಆಗ್ತದ ಅನ್ನೋ ವಿಚಾರವನ್ನ ಕೆಲವು ಪದ್ಯ ರೂಪದಲ್ಲಿ ಬರೆದಾರ. ಇನ್ನು ಕೆಲವು ಬರೆಯಲೂಬಹುದು, ಬರೆದು ನೀವು ಸಾಕಷ್ಟು ಇನ್ನೂ ಬರೆಯಬಹುದು. ಆ ಹಾಡುಗಳನ್ನ ನೀವು ನೋಡಿದರೆ ಆಗ ಬಹುಶಃ ನನ್ನ ಅದ್ವೈತದ ಸ್ವರೂಪ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದಂತ ನಿಜಗುಣರು ಷಡಕ್ಷರ ಸ್ವಾಮಿ ಹೇಳಿದ್ರು ನೋಡ್ರಿ. ಆ ಒಂದು ಯೋಗದ ಹಾಡುಗಳಲ್ಲಿ, ಪದ್ಯಗಳಲ್ಲಿ ಆ ಒಂದು ಶಿವ ಬೇರೆ ನೀನು ಬೇರೆ ಎನ್ನುವಂತ ಭಿನ್ನವನ್ನ ಬರೆದಿಲ್ಲ ಅವರು. ಅದು ಅದ್ವೈತವನ್ನೇ ಇಟ್ಟು ಬರೆದದ್ದು. ಅದನ್ನ ನೀನು ಲಕ್ಷ್ಯವಿಟ್ಟು ಸಾಧನೆ ಮಾಡು ಅಂತ ಹೇಳಿದ್ರು. ಅಂದ್ರೆ ದೇವರು ಬೇರೆ ನಾನು ಬೇರೆ ಅಂತ ದ್ವೈತವನ್ನು ಹೇಳಿಲ್ಲ ಅವರು. ಆ ಕಾರಣಕ್ಕಾಗಿ ಇಷ್ಟೆಲ್ಲವನ್ನ ಹೇಳಿದ ಮೇಲೆ ನಿಜಗುಣದ ಮಾತು ಮುಗಿದ್ರು ಷಡಕ್ಷರು ತಮ್ಮ ಮೌನವನ್ನು ಮುಗಿಲಿಲ್ಲ, ಸುಮ್ಮನೆ ಕೂತಿದ್ರು. ಇಷ್ಟೆಲ್ಲ ನಿಜಗುಣ ಹೇಳ್ತಾರೆ. ಶಿಷ್ಯರಂತೂ ಸ್ತಬ್ಧರಾಗಿ ಈ ಸಂವಾದವನ್ನು ಕೇಳ್ತಿದ್ರು. ಉಳಿದ ಶಿಷ್ಯರು ಈ ನಿಜಗುಣರ ಷಡಕ್ಷರಿ ಸ್ವಾಮಿಗಳ ಮಧ್ಯ ನಡೆದ ಸಂವಾದ ಏನಿತ್ತು ಇದನ್ನ ಸುಮ್ಮನೆ ಕೇಳ್ತಿದ್ರು. ಆವಾಗ ಪೂರ್ವ ದಿಕ್ಕಿನಿಂದ ಸೂರ್ಯ ಉದಯವಾಗಿ ಮೇಲೇರುತ್ತಾ ಬಂದು ತನ್ನ ಪ್ರಯಾಣದ ಮಧ್ಯಾಹ್ನ ಸಮೀಪ ಆಗ್ತಿತ್ತು. ಆವಾಗ ಶಂಭುಲಿಂಗನ ಬೆಟ್ಟವನ್ನೆಲ್ಲ ವ್ಯಾಪಿಸುತ್ತಿದ್ದ ಮಧ್ಯಾಹ್ನದ ಬಿಸಿಲು ಗೋಡೆಯ ಪಕ್ಕದಿಂದ ನುಸುಳಿ ಷಡಕ್ಷರಿ ಮತ್ತು ನಿಜಗುಣರ ಬಳಿಗೆ ಮೆಲ್ಲನೆ ತೆವಳಿಕೊಂಡು ಬರುತ್ತಿತ್ತು. ಹೀಗೆ ಬರುವಾಗ ಬರ್ತದೆ ಬಿಸಿಲು, ನೀವು ನೋಡಿರ್ಬೇಕು. ಇದುವರೆಗೆ ಆತನ ಕಿರಣಗಳನ್ನ ತಡೆ ಹಿಡಿದು ನೆರಳಿನ ಚಾಮರವನ್ನ ಬೀಸುತ್ತಿದ್ದ ಎದುರು ಮರ ಇತ್ತಲ್ಲ ಮೊದಲು, ಆ ಗುಡಿಯ ಬಾಗಿಲಲ್ಲಿ ಒಂದು ಮರ ಇತ್ತು. ಯಾವುದೇ ಕಾರಣಕ್ಕೆ ಆ ಮರದಲ್ಲಿ ಕುಳಿತವರಿಗೆ ಸೂರ್ಯನ ತಾಪ ಆಗಲಾರ್ದಂಗೆ ಅದು ಬೀಸ್ತಿತ್ತು, ನೆರಳಿತ್ತಂತ. ಆದರೆ ಆ ಮರ ಈಗ ತನ್ನ ಸೋಲನ್ನು ಒಪ್ಪಿಕೊಂಡಿತ್ತು ನೋಡ್ರಿ. ಇವತ್ತ ಆ ಬಿಸಿಲು ಪೂರ್ವ ದಿಕ್ಕಿನಿಂದ ಉದಯವಾಗಿ ಮಧ್ಯಾಹ್ನ ಮಹಾ ಉರಿ ಬಿಸಿಲು ಇವ್ರ ಮಧ್ಯದಲ್ಲಿ ಬಂತು ಅಂದ್ರೆ ಆ ಮರ ಇವತ್ತು ಸೋಲು ಒಪ್ಪಿಕೊಂಡಾಯ್ತು ಅಂತ ಅರ್ಥವನ್ನು ಮಾಡ್ಕೊಂಡ್ರು. ಆಗ ಸ್ವಲ್ಪ ಸಮಯದ ನಂತರ ಷಡಕ್ಷರ ಸ್ವಾಮಿಗಳು ಮೌನವನ್ನು ಮುರಿದು, ಎಲ್ಲಾ ಶಿವ ಆಗಮಗಳು ನಿಮ್ಮ ಬಳಿಯಲ್ಲಿ ಇವೆಯೇ ಎಂದು ಕೇಳಿದರು. ಎಲ್ಲ ಆಗಮಗಳು. ಹೌದು, ಸಾಮಾನ್ಯವಾಗಿ ಎಲ್ಲಾ ಆಗಮಗಳು ನನ್ನ ಬಳಿಯಲ್ಲಿವೆ ಎನ್ನಬಹುದು. ಅವುಗಳ ವ್ಯವಸ್ಥಿತವಾದ ವಿವೇಚನೆಯನ್ನು ಈಗ ನಾನು ಮಾಡುತ್ತಿದ್ದೇನೆ. ಎಲ್ಲ ಅಂತ ಹೇಳ್ಬೋದು, ಅವುಗಳ ವ್ಯವಸ್ಥಿತವಾದ ವಿಚಾರ ಮಾಡಬೇಕಲ್ಲ. ಆ ವಿಚಾರವನ್ನ ಈಗ ನಾನು ಮಾಡಲಿಕ್ಕೆ ಪ್ರಾರಂಭಿಸಿದ್ದೇನೆ. ಅದೆಷ್ಟು ಕೆಲಸಗಳನ್ನು ನೀವು ಕೈಗೊಂಡಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳಿದ್ರು ಷಡಕ್ಷರ ಸ್ವಾಮಿಗಳು. ಒಂದೇ ಎರಡೇ ಗ್ರಂಥ ರಚನೆ ಮಾಡ್ತೀರಿ, ಹಾಡ್ತೀರಿ, ಮತ್ತೆ ಈ ಗ್ರಂಥಗಳನ್ನ ಪರಮಾನುಭೋಗುವುದೇ ಅಂತ ಹೇಳಿದೇರಿ, ಕೈವಲ್ಯ ಪದ್ಧತಿಯನ್ನು ಹಾಡ್ತೀರಿ,
ಮತ್ತೆ ಶಿವ ಆಗಮಗಳನ್ನು ತಂದಿಟ್ಟಿರಿ, ಅವುಗಳನ್ನು ಕೂಡ ನೀವು ನೋಡ್ತೀರಂದ್ರೆ ಎಷ್ಟು ಕೆಲಸ ಮಾಡ್ತಾರೆ ನೀವು ಅಂತ. ನಮ್ಗೆ ಒಂದು ಗ್ರಂಥ ನೋಡಕ್ಕಾಗೋದಿಲ್ಲ. ಇನ್ನೊಂದು ಬಹಳ ದೊಡ್ಡ ಕೆಲಸ ನನ್ನ ಮುಂದಿದೆ ಷಡಕ್ಷರಿಗಳೇ, ಆ ಶಂಭುಲಿಂಗನೇ ನಡೆಸಿಕೊಡಬೇಕು ಎಂದು ವಿಚಾರಪರರಾಗಿ ನುಡಿದರು ನಿಜಗುಣ ಸ್ವಾಮಿಗಳು. ಇನ್ನೊಂದಾದ ಆ ಶಂಭುಲಿಂಗನೇ ನಡೆಸಿಕೊಡ್ಬೇಕಂದ್ರೆ ಆ ಪರಮಾತ್ಮನೇ ಇದನ್ನ ನಡೆಸಿಕೊಡ್ಬೇಕು ಅಂತ ಹೇಳಿದಾಗ, ಅದಾವುದು ಶಿವಯೋಗಿಗಳೇ ಅಂಥ ಕೆಲಸ ಎಂದು ಷಡಕ್ಷರಗಳು ನಿಜಗುಣರನ್ನು ಕೇಳಿದನು. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ನೋಡಿದ ನನಗೆ ಆಶ್ಚರ್ಯ ಆಗ್ಯದ. ಇಷ್ಟಲ್ಲದ ಇನ್ನೊಂದು ಕೆಲಸ ಅದ, ಆ ಪರಮಾತ್ಮ ನಡೆಸಿಕೊಡ್ಬೇಕಂತ ಹೇಳ್ತಾರಲ್ಲ, ಅಂಥ ಭಗವಂತ ನಡೆಸಿಕೊಡುವಂತ ಕೆಲಸ ಆದ್ರೆ ಏನು ಅಂತ ಷಡಕ್ಷರಿ ಸ್ವಾಮಿಗಳು ಕೇಳಿದಾಗ, ಇದುವರೆಗಿನ ಜ್ಞಾನ ರಾಶಿಯನ್ನ ಒಳಗೊಂಡ ಒಂದು ವಿಶ್ವಕೋಶವನ್ನ ಕನ್ನಡ ಭಾಷೆಯಲ್ಲಿ ಬರೆಯಬೇಕೆಂದಿದ್ದೇನೆ. ಇನ್ನು ಇಷ್ಟೆಲ್ಲ ಬರೆದರು. ಇನ್ನೊಂದೇನು ಬರೆದಂದ್ರೆ ವಿಶ್ವಕೋಶ. ವಿಶ್ವ ಅಂದ್ರೆ ಜಗತ್ತು. ಆ 14 ಲೋಕದ ಬಗ್ಗೆ ಮಾತ್ರ. ಈ ಜಗತ್ತಿನ ಮತ್ತು ಲೋಕ ಎಲ್ಲವನ್ನ ಕನ್ನಡ ಭಾಷೆಯಲ್ಲಿ ಬರೀಬೇಕಂತ ಮಾಡಿದ್ರು. ಒಂದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಗ್ರಂಥವನ್ನ ಬರೀಬೇಕಾದ್ರೆ ಎಷ್ಟೋ ಜನ್ಮ ಹೋಗ್ತಾವ. ಅಂಥದ್ರಲ್ಲಿ ವಿಶ್ವಕೋಶ ಅನಿಸ್ಕೊಂಡದ್ದು ಯಾವುದರಲ್ಲಿ? ವಿವೇಕ ಚಿಂತಾಮಣಿ. ಬಲ್ಲವರನ್ನು ನೋಡಿದಲ್ಲಿ ವಿವೇಕ ಚಿಂತಾಮಣಿ ಅಂತ ಬರ್ದಾರ. ನಮ್ಗೆ ಹೇಳಿರಲಿಲ್ಲ ಅವ್ರು. ಇಂಥ ವಿವೇಕ ಚಿಂತಾಮಣಿ ಗ್ರಂಥವನ್ನ ಇದುವರೆಗೂ ನಿಜಗುಣರಂತೆ ರಚನೆ ಮಾಡಿದವರು ಯಾರು? ಅವರು ಬಹಳಷ್ಟು ಸಾಹಿತಿಗಳೇ ಮಹಾತ್ಮರೇ ಬಲ್ಲವರು ಹೇಳ್ತಾರೆ. ಏನು ವಿವೇಕ ಚಿಂತಾಮಣಿ? ಈ ಲೋಕದಲ್ಲೇ ಇದ್ದು, ಈ ಮನೆಯ ಈ ಓಣಿಯಲ್ಲಿದ್ದು ಇನ್ನೊಂದು ಓಣಿಯ ಮನೆಯ ಬಗ್ಗೆ ನಮಗ್ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಅವರು ಏನಾದ್ರೂ ಪ್ರಪಂಚ ದೃಷ್ಟಿಯಿಂದ ಆ ಮನೆಯ ಎಲ್ಲವನ್ನ ತಿಳಿಬೇಕು ಅಂತ ವಿಚಾರ ಮಾಡಿದ್ರೆ ಎಷ್ಟೋ ತಿಂಗಳ ವರ್ಷಗಳು ಹೋಗ್ತವೆ. ಅವ್ರು ಸಹವಾಸ ಮಾಡ್ಬೇಕು, ಅವ್ರು ಏನು ಎಂತ ಎಲ್ಲ ತಿಳಿಬೇಕು, ಇಷ್ಟೆಲ್ಲ ಬೇಕು. ನಿಜಗಳು ವಿಶ್ವಕೋಶವನ್ನ ಬರೀಬೇಕಂತ ಮಾಡಲ್ಲ, ತಿಳಿಬೇಕಾದ್ರೆ ಎಷ್ಟು ಜನ್ಮಗಳು ಬೇಕು ವಿಚಾರ ಮಾಡಿ. ಎಷ್ಟು ಜನ್ಮಗಳು ಬೇಕಾಗ್ಬೋದು. ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಸಂಕಲ್ಪವನ್ನು ಮಾಡಿದ್ರು. ನಿಜಗಳು ಬರೀಬೇಕದನ್ನ. ಮತ್ತೆ ಅದಕ್ಕೆ ವಿವೇಕ ಚಿಂತಾಮಣಿ ಎಂದು ಹೆಸರನ್ನು ಕೂಡ ಮೊದಲೇ ಸಿದ್ಧ ಮಾಡಿಕೊಂಡಿನಿ. ಅದಕ್ಕೇನ್ ಹೆಸರಿಡಬೇಕಪ್ಪ? ವಿವೇಕ ಚಿಂತಾಮಣಿ. ಆದರೆ ಆ ಗ್ರಂಥ ರಚನೆ ಮಾಡಕ ನನ್ನಿಂದ ಸಾಧ್ಯ ಇಲ್ಲ ಷಡಕ್ಷರಿ ಸ್ವಾಮಿಗಳೇ. ಉಳಿದು ಗ್ರಂಥವನ್ನ ರಚನೆ ಮಾಡುವಾಗ ನಾ ಹಿಂಗ್ ಹೇಳಿಲ್ಲ, ಹೇಳಿ ಮಾತಾಡಿಲ್ಲ, ನಾ ರಚನೆ ಮಾಡೀನಿ. ಆದ್ರೆ ಈ ವಿವೇಕ ಚಿಂತಾಮಣಿ ಅನ್ನುವ ಗ್ರಂಥವನ್ನ ರಚನೆ ಮಾಡಬೇಕಾದ್ರೆ ನಾ ಸಂಕಲ್ಪ ಮಾಡೀನಿ. ಆದ್ರೆ ನನ್ನಿಂದ ಸಾಧ್ಯ ಇಲ್ಲ. ಇದಕ್ಕ ಆ ಪರಮಾತ್ಮನ ಕರುಣೆ ಆಗಲೇಬೇಕಂತ ನಾವ್ ಹೇಳ್ತೀವಲ್ಲ, ಗುರುವಿನ ಕರುಣೆ ಇದ್ರೆ, ಪರಮಾತ್ಮನ ಕೃಪೆ ಇದ್ರೆ ಆಗಬಹುದು ಅಂತ ಹೆಂಗೆ ಹೇಳ್ತೀವಿ, ಅಂತ ಮಹಾತ್ಮರು ಕೂಡ ಹೇಳ್ತಾರೆ ಪರಮಾತ್ಮನ ಕೃಪೆ, ಗುರುವಿನ ಕೃಪೆ ಬೇಕಂದ್ರು. ಆ ಸಾಹಸವನ್ನ ಮೆಚ್ಚಿ ಹೊಗಳುವುದಕ್ಕೂ ಆಗದಷ್ಟು ವಿಸ್ಮಯ ಮೂಕವಾಯಿತು ಷಡಕ್ಷರಗಳ ಮನಸ್ಸು. ವಿಸ್ಮಯ ಅಂದ್ರೆ ಆಶ್ಚರ್ಯ ಅಂತ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಮಾತನ್ನು ಹೇಳಿದ್ರೆ ವಿಸ್ಮಯ, ಆಕಸ್ಮಿಕ ಆಶ್ಚರ್ಯ ಆಗುವಂಥದ್ದು ಏನ್ ದೊಡ್ಡ ಮಾತಲ್ಲ, ಸಹಜವಾಗಿರ್ತಾವ. ಒಬ್ಬ ರಾಜ ಮಹಾರಾಜನಾಗಿ ನಂತರ ಶಂಭುಲಿಂಗ ಬೆಟ್ಟದಲ್ಲಿ ವಾಸವನ್ನ ಮಾಡಿ
ಅಂಥ ಅತ್ಯಂತ ಉತ್ತಮವಾದ ಭವರೋಗ ನಿವೃತ್ತಿಗೆ ಬೇಕಾದಂತ ಗ್ರಂಥಗಳನ್ನೇ ರಚನೆ ಮಾಡಿ ತನ್ನ ಪ್ರಪಂಚದ ಮಮಕಾರ ಮತ್ತು ಮೋಹಗಳನ್ನ ನಿವೃತ್ತಿ ಮಾಡಿಕೊಂಡು ಆತ ರಾಜಭೋಗಿಯಾಗಿದ್ದರೂ ಕೂಡ ವೈರಾಗ್ಯ ಬಲದಿಂದ ಜ್ಞಾನ ಯೋಗಿಯಾಗಿ ಬೆಟ್ಟದ ತುದಿಯಲ್ಲಿ ನಿಂತು ತತ್ವದ ಪದವನ್ನು ಹಾಡುವಂತ ಒಬ್ಬ ಮಹಾತ್ಮ ಆತನ ಬಾಯಿಯಿಂದಲೇ ಅವನ ಕರುಣೆ ಇಲ್ಲದೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾರಂದ್ರೆ ಎಷ್ಟು ನಿರಾಧಾರಿ ಸದ್ಗುರುಗಳು. ನಮ್ಗೆ ಸ್ವಲ್ಪ ಏನೇನು ಗೊತ್ತಾದ್ರೆ ಇನ್ನೊಬ್ಬರು ಎತ್ತಿ ನೋಡಂಗಿಲ್ಲ. ನನಗೇನು ಗೊತ್ತಿಲ್ಲ, ನಾ ನೋಡಿದೆ, ನಾ ಕೇಳಿ ನೋವು, ನಾ ಮಾಡೀವಿ ಅನ್ನೋ ಭಾವ ಬರ್ಲಿ. ನಮ್ಮಂತಲ್ಲಿ ಬರೋದು ಸಹಜ. ಅಲ್ಪಜ್ಞಾನಿಗಳು ನಮ್ಗೆ ಪೂರ್ಣ ಜ್ಞಾನವಿಲ್ಲ, ಮಾತಾಡ್ತೀವಿ. ಅಂಥ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುಚ್ಯತೆ ಎನ್ನುವಂತ ಶ್ರುತಿ ಪ್ರಮಾಣಕ್ಕೆ ಅನುಗುಣವಾಗಿ ಬದುಕುವಂತ ಒಬ್ಬ ಜ್ಞಾನಿಯ ವಾಣಿಯಿಂದ ಒಬ್ಬ ವ್ಯಕ್ತಿಯ ಮುಂದೆ ಕಿಂಕರತ್ವ ಭಾವ ತೋರಿಸ್ತಾರಂದ್ರೆ ಎಂಥವರಾದ್ರೂ ವಿಸ್ಮಯರಾಗಿದೆ, ಮೂಕರಾಗ್ಬಿಡ್ತಾರೆ. ಆ ಕಾರಣದಿಂದ ನಿಜ ನಿಮ್ಮಲ್ಲಿರುವ ಗ್ರಂಥ ಸಂಗ್ರಹಗಳನ್ನ ನಾನು ನೋಡಿದರೆ ಈ ಕೆಲಸವನ್ನ ಮಾಡಿದರೆ ನೀವೇ ಮಾಡಬೇಕು ಎನ್ನಿಸುತ್ತದೆ ಈ ಕನ್ನಡ ಜನಗಳ ಮುಮುಕ್ಷಿಗಳಿಗೆ ತಕ್ಕಂತಂದ್ರು. ಹೌದಂದ್ರು, ಇದು ಬೇರೆ ಯಾರಿಂದೂ ಸಾಧ್ಯ ಇಲ್ಲ. ವಿಶ್ವಕೋಶ ಬರಿತೀನಂದ್ರೆ ಅದಕ್ಕೆ ಎಷ್ಟು ಏನೇನು ಬೇಕಾಗ್ಯವ ಅನ್ನುವಂತ ಸಾಧನ ಸಾಮಗ್ರಿಗಳು ಮೊದಲೇ ನೀವು ಸಂಗ್ರಹ ಮಾಡಿರಿ. ಈಗ ಮನೆ ನೋಡಿದ್ರೆ ರಾಜರ ಮನೆಯಲ್ಲಿ ಮುತ್ತು ರತ್ನ ವಜ್ರ ವೈಡೂರ್ಯ ಧನ ಕನಕ ಎಲ್ಲ ವ್ಯವಸ್ಥಿತವಾಗಿ ಅಲಂಕಾರವಾಗಿರ್ಬೇಕು. ಅಂಥ ಮನೆತನದಲ್ಲಿ ಬಂದಂತ ನೀನು ಇಂಥ ಬೆಟ್ಟದಲ್ಲಿ ಸಿಕ್ಕ ಸ್ಥಳದಲ್ಲಿ ಬರೇ ಗ್ರಂಥಗಳನ್ನ ಸಂಗ್ರಹ ಮಾಡಿರಂದ್ರೆ ಆ ವಿಶ್ವಕೋಶ ರಚನೆ ಮಾಡಬೇಕಾದ್ರೆ ಏನೇನು ಬೇಕು ಎಲ್ಲವೂ ನಿಮಗೆ ಇಲ್ಲೇ ಸಿಗ್ತಾವ. ಅದಕ್ಕಾಗಿ ನೀವೇ ಅದನ್ನ ಮಾಡ್ಬೇಕನ್ನಿಸ್ತದ. ಮತ್ತು ಈ ವಿವೇಕ ಚಿಂತಾಮಣಿಯನ್ನ ಪಡೆಯುವ ಪುಣ್ಯವನ್ನ ನೀವೇ ಆ ಜನಗಳಿಗೆ ಒದಗಿಸಿಕೊಡಬೇಕು. ಬೇರೆ ಯಾರಿಂದಲೂ ಒದಗಿಸಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಹಂಗ ಬಂದದಿ. ಈಗ ನೋಡ್ರಿ, ನಮ್ಮ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು ಪೂರ್ವದಲ್ಲಿ ಒಂದನೇ ದಿನ ಅದೇ ಬಂದದ. ಹೇಗೆ ಬಂತು ಇಲ್ಲಿ ಅಂತ ಜಗತ್ತಿಗೆ ನಿಜವರ ಶಾಸ್ತ್ರಗಳು ಎಲ್ಲಿಂದ ಎಲ್ಲಿಗೆ ಹೇಗೆ ಕಾರಣ ಅನ್ನುವುದು ಹೇಳಿದೆ. ಅವರು ಇರುವಾಗ ಗ್ರಂಥಗಳು ಲಭ್ಯ ಇದ್ವು. ಆರೂಢ ಜ್ಯೋತಿ ಅವರು ದೇಹ ಬಿಟ್ಟ ನಂತರ ಅವರ ಕಾಲದಲ್ಲಿ ಮುದ್ರಣ ಆಗಿರ್ತಕ್ಕಂಥ ಕೆಲವು ಗ್ರಂಥಗಳು ಮೊದಲು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಗದ್ದಿಗೆ ನೋಡಿರ್ಬೇಕು ನೀವು. ಮೊದಲು ಈಗೆಲ್ಲ ವಸ್ತು ಮಾಡ ಗದ್ದಿ ಮಾಳ ಎತ್ತರದ ಮೇಲೆ ಮೂರ್ತಿ ಇತ್ತು. ಆ ಕಡೆ ಈ ಕಡೆ 2 ಕೋಣೆ ಇದ್ವು. ಆ ಕೋಣೆಯಲ್ಲಿ ಕೆಲವು ಗ್ರಂಥಗಳು ಇರ್ತಿದ್ವು. ಯಾರನ್ನ ಕೇಳಿದ್ರೆ ಅವ್ರು ಕೊಡ್ತಿದ್ರು. ಅವಾಗ ಹಳೆ ಗ್ರಂಥ 1-2 ಸಿಕ್ಕಿದ್ವು. ನಾನು ತಂದೆ ನಂತರ ಅವೆಲ್ಲ ಖಾಲಿ ಆದ್ವು. ಆ ಗ್ರಂಥ ಎಲ್ಲ ಖಾಲಿ ಆದ್ಮೇಲೆ ಎಷ್ಟೋ ವರ್ಷಗಳ ಪ್ರಯಂತರ ಆ ಗ್ರಂಥಗಳ ರಚನೆ ಮಾಡಿದ ಗ್ರಂಥಗಳ ರೀಪ್ರಿಂಟ್ ಆಗಕ್ಕೆ ಎಷ್ಟೋ ವರ್ಷವು ರೀಪ್ರಿಂಟ್ ಆಗಕ್ಕೆ ನೀವೆಲ್ಲರೂ ಗೊತ್ತಿದ್ದ ವಿಷಯ ಅದ. ನಾವು ಇಲ್ಲಿಗೆ ಬ್ರಹ್ಮನಿಷ್ಠ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಬಂದಿದ್ರು. ಫಸ್ಟ್ ಟೈಮ್ ನಾನು ನೋಡಿದ್ದು ಇಲ್ಲಿ ಎಣ್ಣೆ ಚರಣ ತಂತಿದ್ದ. ಇಲ್ಲಿದ್ದ ರಾಘವೇಂದ್ರ ಕಾಲೋಗಿದ್ದೆ. ಅಲ್ಲಿ ಅವಾಗ ಶ್ರಾವಣ ಮಾಸದಲ್ಲಿ ಒಂದು ಪೂಜೆಯನ್ನು ಇಟ್ಟುಕೊಂಡು ಆ ಪೂಜೆ ಕಾರ್ಯಕ್ಕೆ ಗುರುಗಳನ್ನು ಕರಿತಿದ್ರು ಅವರು. ಅವಾಗ ಬಸವಣ್ಣಂದ್ರು ಇಲ್ಲಿ ಶಾಸ್ತ್ರ ಹೇಳ್ತಿದ್ರು.
ಆ ಶರಣಪ್ಪ ಅಪ್ಪನವ್ರು ಬರ್ತಾರೆ ಅಂತ ತಿಳ್ಕೊಂಡು ಇಲ್ಲಿ ಒಂದು ದಿನ ಹೇಳಕ್ ಬಂದ. ನಾಳೆ ಅಪ್ಪವ್ರು ಬರ್ತಾರಪ್ಪ, ಪೂಜೆ ಅದ, ಅದಕ್ಕೆ ನಮ್ ಶಾಸ್ತ್ರ ಮಂದೆಲ್ಲ ಎಲ್ಲ ಸಿದ್ಧಾರ್ಥ ಸಂಪ್ರದಾಯ ಎಲ್ಲರೂ ಪ್ರಸಾದ ಕಲ್ಲೇ ಬರ್ರಿ. ಬಹಳ ಚಲೋ ಆಯ್ತು, ಬರ್ತೀವಿ. ನಾವು ನೋಡಿದ್ದಿಲ್ಲ ಅವ್ರನ್ನ. ಆಯ್ತು ಅಂತ ಮರ್ದಿನ ಹೋಗಿ ನೋಡ್ರಿ ಸಾವ್ ನೀವು ಬಂದ್ರಿ ಗಣಪಲ್ಲಿ ಬಂದಿಲ್ಲ, ಯಾರು ಬಂದಿದ್ರು ಸರ್ ಸದಸ್ಯೋಪ ಬಂದದ. ನಾವು ಇಲ್ಲಿ ಕೆಲವು ಮಂದಿ ಹೋಗಿದ್ವಿ. ತಾತನವ್ರಿಗೆ ಹೇಳಿದ್ವಿ, ಅವ್ರು ಬಂದ್ ಹೋದಾಗ ಯಾರು ತಮ್ಮ ಬಂದವ್ರು ಅಂದ್ರೆ ಅವ್ರು ಯಾರನ್ನ ಒಳಗ್ ಬಂದ್ ಹೋದ್ರೆ ಕೇಳೋರು ಬಸವ ಯಾರು ತಮ್ಮ ಅವ್ರು ಬಂದವ್ರು. ಸರಿ ಸುಮ್ಮನೆ ಕೇಳಿದೆ ಅನ್ನೋರು. ಆಮೇಲೆ ಇಲ್ಲಪ್ಪ ಹಿಂಗ್ ಬಂದ ನಾನು. ಸರಿ ಗೊತ್ತಾಯ್ತು ಬಿಡು ಅಂದ್ರು. ಮತ್ತೆ ಹೆಂಗ್ ಮಾಡ್ತ ನೀವು ಅಂದ್ರು. ಇಲ್ಲಪ್ಪ ಮತ್ತೆ ಹೋಗಿ ಬರ್ಬೇಕಂತ ವಿಚಾರ ಮಾಡಿ. ಹೋಗಿ ಬರ್ರಿ, ಬಹಳ ಚಲೋ ಆಯ್ತು. ನಾವು 2ನೇ ದಿನ ಹೋಗುವಾಗ ಮತ್ತೆ ಇಲ್ಲಿ ಬಸವಣ್ಣಪ್ಪ ಅವರು ಇಲ್ಲಿ ಆರಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಬಡವನ ಪ್ರಸಂಗ ಬಂದ್ರೆ ಶಾಸ್ತ್ರ ನಡೆದಂತ ಗೊತ್ತಿದ್ರೆ ಕೇಳಿದ್ರೆ ಹಿಂಗ್ ಹೇಳ್ತಪ್ಪ ಅಂದ್ರೆ ಆಯ್ತು ಹೇಳ್ರಿ, ಅದಕ್ಕೇಂತಪ್ಪ. ಮತ್ತೆ ನೀವು ಇಲ್ಲಿ ಇರಿ, ಮತ್ತೆ ಇಲ್ಲಿ ಶಾಸ್ತ್ರ ನಡೆದದ ಅಂದಾಗ ಮತ್ತೆ ಅಪ್ಪವ್ರನ್ನ ಇಲ್ಲಿ ಬಂದು ಹೋಗ್ರಂತ ಹೇಳ್ತೀವಿ, ಬಡವನ ಬಂದ್ರೆ ಕರ್ಕೊಂಡು ಬರ್ತೀವಿ ಅಂದ್ವಿ. ತಿಳಿತಮ್ಮ ಹೋಗ್ರಿ, ಆದ್ರೆ ಒಂದ್ ಕೆಲಸ ಮಾಡ್ರಂತ. ತೆಗ್ಗನೆ ಎದ್ದುಕೊಂತ್ರು ಮನುಷ್ಯನ ಮೇಲೆ. ಅವರು ಶಿವಪುತ್ರಪ್ಪನ ಕರಿತೀರಂದ್ರೆ ನೀವು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಅವ್ರು ಬಂದ ಮೇಲೆ ಎಲ್ಲಿ ಕೊಡ್ಬೇಕು, ಏನ್ ಮಾಡ್ಬೇಕು ಎಲ್ಲ ವೇದಿಕೆ ತಯಾರು ಮಾಡಿ ಹೋಗ್ರಿ. ವೇದಿಕೆ ತಯಾರು ಮಾಡಿ ಅವ್ರು ಬಂದಾಗ ಇದು ಅವ್ರ ಎದುರಿಗೆ ಮಾಡಬಾರ್ದು ಅಂತೇಳಿ ಇಂದ ದೋತಟ್ಟಿಗೆ ಈ ಕೈದಿಗಳು ನಿಂತಬಿಟ್ರು. ಇಲ್ಲೇ ಕುಂತ ಇದೇ ಜಾಗದಲ್ಲಿ ವೇದಿಕೆ ಮಾಡಿ. ಈಗ ಹೋಗತ್ತಮ್ಮ, ಈಗ ಹೋಗ್ರಿ. ಮತ್ತೆ ಹೋದ್ವಿ, ಹೋಗಿ ಅಲ್ಲೆಲ್ಲ ಮಾತಾಡಿದ್ವಿ, ಗ್ರಂಥದ ಬಗ್ಗೆ ವಿಚಾರ ಮಾಡಿದ್ವಿ. ಬಂದದ್ ಕೇಳಕತ್ತಿ ನಾನು. ಇದನ್ನ ಬೇಕಾದ್ರೆ ಸದಾಶಿವಪ್ಪನ ಕೇಳಿ ಹೇಳ್ತೀನಿ. ಸದಾಶಿವಪ್ಪನ ಪ್ರಶ್ನೆ ಮಾಡಿದ್ರು, ಅಲ್ರಪ್ಪ ಇಲ್ಲೆಲ್ಲ ಗ್ರಂಥಗಳು ಹಿಂಗ ನಮ್ಗೆ ಗ್ರಂಥಗಳು ಹೊಂದ್ಬಿಟ್ರೆ ಅಪ್ಪವರು ಬರೆದು ಒಂದು ಗ್ರಂಥಗಳೇ ಲೆಕ್ಕಿಲ್ಲ, ಪ್ರಿಂಟನ್ನ ಮಾಡ್ಸರಿ ಅಂದಾಗ ಇಲ್ರಿ ಅದು ಅದ್ರ ವಿಚಾರದಾಗ ಇದ್ದೀವಿ, ಇನ್ನು ಆಗಿಲ್ಲ, ಮಾಡಿಸ್ತೀವಿ ಅಂತ ಹೇಳಿದ್ರು. ಆಗ್ಲಿ ಅಂತ ಹೇಳಿ ಮತ್ತೆ ನಾವು ಶಾಸ್ತ್ರ ಯಾವ್ದು ನಡೆದ್ವಿ ಈಗ ನಡೆದ್ರಿ. ಮತ್ತೆ ಬಸವಣ್ಣನಿಗೆ ಹೇಳ್ತಾರೆ ಒಂದು 10 ನಿಮಿಷ ಪ್ರಸಾರ ಮಾಡ್ಕೊಂಡು ಅಲ್ಲಿ ಹೋಗಿ ಬಂದ್ವಿ ನಾವು. ಅವಾಗ ಅವ್ರೇನಿದ್ರು, ಇಲ್ಲ ಸ್ವಲ್ಪ ಬೇರೆ ಕಡೆ ಅರ್ಜೆಂಟ್ ಹೋಗ್ಬೇಕಾಗ್ಯದ, ಅದಕ್ಕೆ ಇನ್ನೊಂದ್ಸಲ ಬಂದಾಗ ನೋಡೋಣಂತ, ಈಗ ನಾವು ಹೋಗಿದ್ವಿ, ಬರಕ್ ಆಗತ್ತಲ್ಲ. ಸರಿ ಬಿಡ್ರಿ ಅಂತ ಹೇಳಿ ಮತ್ತೆ ಎಲ್ಲಾರು ಒಂದು ಮಂಗಲ ಮಾಡಿ ನಮಸ್ಕಾರ ಮಾಡಿ ಪ್ರಸಾರ ಮಾಡ್ಕೊಂಡು ಬಂದ್ವಿ ನಾವು. ಬಂದು ಹೇಳಿ ಕೇಳಿದ್ರು, ಏನಂದ ಅಂದ್ರು. ಇಲ್ಲಪ್ಪ ಬೇರೆ ಕಡೆ ಅರ್ಜೆಂಟ್ ಹೋಗ್ಬೇಕಂತ, ಸಮಯ ಆಗ್ಯದ, ಇನ್ನೊಂದ್ಸಲ ಬರ್ತೀನಿ ಅಂತ ಹೇಳಿ. ಆಯ್ತು ಬಿಡು ಹೇಳ್ತಂದ್ರು. ಸರಿ, ಅಲ್ಲಿಂದ ಇಲ್ಲಿ ಮುಗಿಸ್ಕೊಂಡೆ ಅವತ್ತ ಸಾಯಂಕಾಲ ಚಾಗ್ಬಾಯಿಗೆ ಹೋದ್ರು. ಅವತ್ತು ಚಾಗ್ಬಾಯಿಗೆ ಹೋಗಿ ನಿಮ್ಮ ಮನೆಗೆ ಬಂದು ಅದೇನಾಯ್ತಂದ್ರೆ, ನಾನು ಯಾಕೆ ಹೇಳಕತ್ತಿದ್ದೆ, ಇಲ್ಲಿ ಒಬ್ಬ ಮಹಾತ್ಮರು ವಿಜಯಗಳೂರ ರಚಿಸಿದ್ದು, ಸಿದ್ಧಾರೂಢರು ಸಂಗ್ರಹಿಸಿದ್ದು, ಆರುಳ ಜ್ಯೋತಿ ಅದಕ್ಕೆ ಬೆಳಕು ತಂದದ್ದು. ಇಷ್ಟೆಲ್ಲ ತಯಾರು ಮಾಡಿಟ್ಟ ಗ್ರಂಥವನ್ನ ಒಂದು ಮುದ್ರಣ ಮುಗಿದಾಗ ಜಲ್ದಿ ಮುದ್ರಣ ಮಾಡ್ಸಕ್ಕೆ ಎಷ್ಟೋ ಕಷ್ಟ ಆಗ್ತದೆ. ಹಾಗಾದಂತ್ರ ಇಲ್ಲಂತ್ರ ಅಲ್ಲಿ ಆ ರೀತಿ ಆಗುವಾಗ ಇದನ್ನ ಎಲ್ಲವನ್ನ ತಾವೇ ಮಾಡಿ ತಮ್ಮಿಂದನೇ ಮುಮುಕ್ಷಗಳ ಕೈಗೆ ದೊರೆಯುವಂಗ ನಿಮ್ಮ ಕಡೆಯಿಂದ ಆಗಲಿ ಅಂತ ಷಡಕ್ಷರಿ ಸ್ವಾಮಿಗಳು ಅವತ್ತ ಆಶೀರ್ವಾದ ಮಾಡ್ತಾರೆ. ಬಿಜುಮೂರಿ ನಿಮ್ಮಿಂದ ಮುಟ್ಟೋಕೆಲ್ಲ. ಹಾಗಾಗಿ ನಂತರ ಮತ್ತೆ ಅವರು ನಂತರದಲ್ಲಿ ಶಿವಪ್ರತಾಪ್ನವರೇ ಮತ್ತೆ ಇಲ್ಲಿಗೆ ಅವ್ರು ಬಂದೆಲ್ಲ. ಆಮೇಲೆ ಅವ್ರಿಗೇನೋ ಆಗಿತ್ತು ಕಲ್ಪನೆ ಅಂದ್ರೆ, ಅವಾಗ ಬಸವಣ್ಣವ್ರ ಬಗ್ಗೆ ಅಷ್ಟು ಅವ್ರು ಇವರೇ ಇಂಥವ್ರೆ ಅಂತ ಪೂರ್ತಿ ಪಕ್ಕ ಗೊತ್ತಿದ್ದಿಲ್ಲ. ಅವ್ರ ವೇದಿಕೆ ಮೇಲೆ ಹೇಳ್ಯಾರ, ನಿಮ್ಮೆಲ್ಲ ಗೊತ್ತಿದೆ. ಅದೇನೇ ಇರ್ಲಿ, ನಂತರ
ನಂತರದಲ್ಲಿ ಏನಾಯ್ತಂದ್ರೆ ಒಂದು 3-4 ವರ್ಷ ಆದ್ಮೇಲೆ ಈ ಕೈವಿಲ್ಯ ಪದ್ಧತಿ, ಪರಮಾನುಭವದೆ, ಜ್ಞಾನ ಪ್ರತಿಪಾದನ ಸ್ಥಳ, ಪಾರಮಾರ್ಥ ಗೀತೆ ಇವೆಲ್ಲ ಮುದ್ರಣ ಆದವು. ಅವರು ನಮ್ಮ ಯಾರು ಆದಿಚುಂಚನಗಿರಿ ಸ್ವಾಮಿಗಳು 7 ಲಕ್ಷ ರೂಪಾಯಿ ಕೊಟ್ರು. ಈ ಗ್ರಂಥವನ್ನ ಬಹಳ ಅವಶ್ಯಕತೆ ಅದ, ಬೇಡಿಕೆ ಬಹಳ ಅದ, ಅಭ್ಯಾಸ ಮಾಡೋರು ಬಹಳ ಅದ. ಅದಕ್ಕೆ ಏನ್ ಅಡಚಣೆ ಆಗ್ಯದ, ದುಡ್ಡಿನ ಅಡಚಣೆ ಇದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ ಅಂತ 7 ಲಕ್ಷ ರೂಪಾಯಿ ಕೊಟ್ಟ ಮೇಲೆ ಪ್ರಿಂಟ್ ಆವು. ಪ್ರಿಂಟ್ ಆದ ವರ್ಷದ 100 ಸಟ್ಟೆಗಳನ್ನು ತಂದ್ವಿ ನಾವು. 100 ಲಕ್ಷ ರೂಪಾಯಿ, 50,000 ರೂಪಾಯಿ ಅಡ್ವಾನ್ಸ್. ನಾವ್ ಏಕೈಕ ನಮ್ಗೆ ತಮಾಷೆ ಮಾಡಿದ್ರು, ಯಾರು ತಗೊಂಡು ಹೋದ್ರು, ಯಾರು ಇವು ತಗೊಂಡು. ಮುತ್ತುಗಳನ್ನ ಯಾರು ಬೇಕು ಅವ್ರು ಒಯ್ತಾರೆ, ರತ್ನಗಳು ಯಾರು ಬೇಕು ಅವ್ರು ಒಯ್ತಾರೆ, ಇವತ್ತು ಕುಂಕುಮ ರುದ್ರಾಕ್ಷಿ ಯಾರು ಬೇಕು ಅವ್ರು ಒಯ್ತಾರ್ರಿ. ಈ ಗ್ರಂಥಗಳನ್ನ ತಗೋಬೇಕಾದ್ರೆ ಮುಮುಕ್ಷಗಳು ತಗೋಬೇಕಲ್ಲ, ಅಂತವ್ರು ಎಷ್ಟು ಮಂದಿ ಯಾರು ಜಗತ್ತಿನ. ಅಲ್ಲೊಬ್ರು ಒಂದು ತಗೊಂಡು ಹೋಗೋರು ಇದ್ರೆ ಇಲ್ಲ ಅಂತಲ್ಲ, ಯಾಕಂದ್ರೆ ಆ ಸಂಸ್ಕಾರದ ಮಠ ಅದು. ನಮ್ಮ ಶಾಂತಾಶ್ರಮ ಅಂದ್ರೆ ವೇದಾಂತದ ಸಂಸ್ಕಾರ ಪರಂಪರೆ ಮಠ. ಅವಾಗ ಒಮ್ಮೆಲೆ ನಾವು ಅವ್ರೇನ್ ಅನೌನ್ಸ್ ಮಾಡಿದ್ರು, ಒಂದ್ ವೇಳೆ ದುಡ್ಡು ಯಾರನ್ನು ತಂದಿಲ್ಲ ಅಂದ್ರೆ ದುಡ್ಡು ಕೊಡಬೇಡ, ನಿಮ್ ಹೆಸರು ಬರೆಸುವರಿ, ಮುಂದಿನ ವರ್ಷ ಬರುವಾಗ ದುಡ್ಡು ತಗೊಂಬರಿ ಅಂತ ಹೇಳಿಪ್ಪ. ಅವಾಗ ನಾವು ಅನ್ಕೊಂಡವೆ ಒಂದ್ 50,000 ರೂಪಾಯಿ ಕೊಟ್ಟು 100 ಸೆಟ್ ತಂದ್ವಿ. ತಿರುಗಿ ಮತ್ತೆ ಸ್ವಲ್ಪ ದಿನದಲ್ಲಿ ಬಿಟ್ಟು ಮತ್ತೆ ಆ ಉಳಿದ ದುಡ್ಡನ್ನ ಮಟ್ಟಕ್ಕೆ ಕಳಿಸಿದ್ವಿ. ಇನ್ನೊಂದ್ಸಲ ಹೋದಾಗ ಮತ್ತೆ ಒಂದು 12-13 ತಂದಿವಿ. ಮತ್ತೆ 2ನೇ ವರ್ಷ ಹೋದಾಗ ಮತ್ತೆ 12,000 ರೂಪಾಯಿ ಕೊಟ್ಟು ಈ ತರ ಮಾಡಿ ಬಂದಿವಿ. ಅದರ ಉಪಯೋಗ ಈಗ ನಮ್ಗೆ ಆಗೋದಿಲ್ಲ. ಗ್ರಂಥಗಳನ್ನು ಬಹಳ ಹರ್ಷ ಮಾಡ್ತೀವಿ. ಅದಕ್ಕೆ ಸದ್ಗುರು ಬಸವಾನಂದರ ಮಾತೆ ಬಹಳ ಮುಖ್ಯ. ಇದೇ ವಿವೇಕ ಚಿಂತಾಮಣಿ ಅದು ಬಂದ ಹೇಳ್ಬೇಕಾಗ, ಅವರಿಗೆ ವಿವೇಕ ಚಿಂತಾಮಣಿ ಗ್ರಂಥನೇ ಸಿಕ್ಕಿದ್ದಿಲ್ಲ. ಯಾರಿಗೆ? ಬಸವಾನಂದರಿಗೆ. ಅವಾಗ ಅವರು ಯಾವಾಗಲೂ ಗ್ರಂಥವೇ ಅವ್ರಿಗೆ ಆಸ್ತಿ. ಎಲ್ಲಿ ಹೋದ್ರು ಶಿಷ್ಯರ 10 ರೂಪಾಯಿ ಕೊಡ್ಲಿ, 20 ಕೊಡ್ಲಿ, 30 ಕೊಡ್ಲಿ, ಅದು ಬಹಳ ಅಂದ್ರೆ ಗ್ರಂಥಕ್ಕೆ ಖರ್ಚು ಮಾಡ್ತಿದ್ರು. ಮತ್ತೆ ಎಲ್ಲಿಗೆ ನಾವು ಹೋದ್ರೆ ಬಂದ್ರೆ ಬಸ್ ಚಾರ್ಜ್, ಅವ್ರು ಯಾರು ನಿಂದ ಎಲ್ಲ ತಾವೇ. ಈಗ ಬೇರೆ ವ್ಯವಸ್ಥೆಗಳು, ಈಗ ಅಂದಿದ್ರೆ ಅವ್ರು ಬಹಳ ಖುಷಿ ಆಗ್ತದೆ. ಯಾರು ಗುರುಗಳಿಗೆ ಏನ್ ಕೊಡೋದು ತಗದ ಎಲ್ಲ ವ್ಯವಸ್ಥಾಪನೆ ಮಾಡ್ತಾರ. ಅಂತ ಗುರುಗಳಿಗೆ ಮಾಡೋದು ಬಹಳ ಕಷ್ಟ. ಅದಕ್ಕೆ ಮಾಡ್ತಿದ್ರು. ಏನ್ ಬಹಳ ಅಂದ್ರೆ 1 ರೂಪಾಯಿ ಎಲ್ಲಿ ಖರ್ಚು ಮಾಡ್ತಿದ್ರು. ಎಲೆ ಸುಣ್ಣಕ್ಕ 2 ರೂಪಾಯಿ ಖರ್ಚು, ಇದು ಬಿಟ್ರೆ ಇನ್ನೊಂದು ಖರ್ಚಿಲ್ಲ. ಹಾಗೆ ಅವರಿಗೆ ಎಲ್ಲೋ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಂತೆ ಇಲ್ಲಿ ಬೆಳಗಾವದಲ್ಲಿ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಪುಸ್ತಕ ಮಳಿಗೆಗಳಂತ ಬಹಳಷ್ಟು ಬರ್ತವೆ, ಎಲ್ಲಾ ತರದ ಪುಸ್ತಕ ಬರ್ತಾವ ಮಾರಾಟಕ್ಕೆ. ಅವಾಗ ಇವರು ಯಾವ್ದು ನೋಡಕ್ ಹೋಗಲ್ಲ, ಪುಸ್ತಕ ನೋಡ ಬಜಾರ್ಕ್ ಹೋಗಾರ ಇವ್ರು. ಸೀದಾ ಹೊಂಟಾರ, ಹೋಗಕ್ಕೆ ಎದುರುಗಡೆಯಿಂದ ಹೋಗ್ಬರ್ತಾರೆ, ಒಂದು ಪುಸ್ತಕ ಹಿಡ್ಕೊಂಡ್ ಬರ್ತಾನ ಕೈಯ. ಈ ಪುಸ್ತಕ ನೋಡೋಣ, ಅದ್ರ ಮೇಲೆ ವಿವೇಕ ಚಿಂತಾಮಣಿ ಅಂತ ಹೆಸರ. ಹೋಗಿ ಅದು ನಿಲ್ಲಿಸಿದಂತ ಯಜಮಾನ ಸ್ವಲ್ಪ ನಿಂದ್ರ, ಈ ಪುಸ್ತಕ ಎಲ್ಲಿ ತಂದ ಅಂತ ಕೇಳಿದ್ರು. ಇಲ್ಲರಿ, ಇಲ್ಲಿ ಲಾಸ್ಟ್ ಹೋದ ಆ ಕಡೆಯಲ್ಲಿ 2ನೇ ಅಂಗಡಿಯಾಗ ಈ ಪುಸ್ತಕ ಅಲ್ಲಿ ಸಿಕ್ಕು ತಂದಿನಿ. ಇನ್ನು ಆವ ಇಲ್ಲ ಅಂತ ಕೇಳಿದ್ರಂತ. ಇನ್ನ ಒಂದೇ ಒಂದಾವ. ತಕ್ಷಣ ಸೀದಾ ಮಂದಿನ ಓಡಿ ಹೋದಂತಲ್ಲಿ ಒಂದು ಓಡಿ ಹಾಕ್ರಂತ ಯಾರು ಹೋಗಿದ್ರೆ ಹೋಗಿ ಅಂಗಡಿಯಾಗ ನೋಡಿದ ಸಮಾಧಾನ ಅರ್ಧ ಸಮಾಧಾನ. ಆ ಗ್ರಂಥದ ಬೆಲೆ ಎಲ್ಲ ನೋಡಲು ಕೇಳ್ಯಾರ. ಈ ಗ್ರಂಥ ನೋಡಪ್ಪ, ಇನ್ನು ಆವೇನಂದು ಇಲ್ರಿ, 2-3 ಇದ್ವು ಎಲ್ಲ ಹೋಗ್ಯಾವ, ಇದೊಂದು ಉಳ್ಕೊಂಡವ. ಸರಿ ರಮ್ಮ, ಈ ಗ್ರಂಥ ನಾನ್ ತಗೊಂತೀನಿ, ನೀವು ಸುಳ್ಳು ಹೇಳಂಗಿಲ್ಲ, ನೀವು ಮಾರಾಟ ಮಾಡೋರು. ಪಾಪ ಯಾರು ಕೇಳ್ತಾರ ಅವ್ರು ಕೊಡ್ತೀರಿ, ಇದು ನನಗೆ ಬೇಕು. ಆದ್ರೆ ಒಂದ್ ಕೆಲ್ಸ, ಇದಕ್ಕ ದುಡ್ಡು ನಾವು ಕೊಡ್ಬೇಕು, ಸದ್ಯಕ್ಕೆ ದುಡ್ಡು ಕೊಡಂಗಿಲ್ಲ. ಈ ಗ್ರಂಥ ತೆಗೆದಿಡು, ಗ್ರಂಥದ ಬತ್ತೆಗ ನನ್ನ ಕೈ ಚೀಲ ಇಲ್ಲೇ ಇರ್ಲಿ. ನಾನು
ಅಲ್ಲಿ ಒಳಗೆ ಹೋಗಿ ಬರ್ತೀನಿ, ಬಂದ ಮೇಲೆ ನಿನ್ನ ಗ್ರಂಥದ ದುಡ್ಡು ಕೊಟ್ಟು ಈ ಚೀಲ ಗ್ರಂಥ ತಗೊಂಡು ಹೋಗ್ತೀನಿ, ನಂಬಿಕೆಗಾಗಿ ಚೀಲ ಇಟ್ಟು ಅಂತೇಳಿ ಚೀಲ ಅಲ್ಲೇ ಬಿಟ್ಟಿರ್ತಾರೆ. ಅವಾಗ ಸೀದಾ ಅಲ್ಲಿಂದ ಬಜಾರ್ಗೆ ಹೋಗ್ಯಾರ. ಜೋಬಲ್ಲಿ ಗ್ರಂಥ ಕೊಡೋಷ್ಟು ದುಡ್ಡಿಲ್ಲ. ಬಜಾರ್ಗೆ ಹೋಗಿ ಕೈಯಲ್ಲಿದ್ದಂತ ಉಂಗುರವನ್ನು ಮಾರಾಟ ಮಾಡಿದ್ರು. ಬಂಗಾರದ ಅಂಗಡಿ ಹೋಗಿ ಪುಸ್ತಕಕ್ಕೆ ಬೇಕಾದ್ದು ಸ್ವಲ್ಪ ದುಡ್ಡು, ಆದ್ರೆ ಸ್ವಲ್ಪ ಬಹಳ ಯಾರನ್ನ ಕೇಳ್ಬೇಕಲ್ಲಿ, ಕೇಳೋದನ್ನ ಕೇಳ್ಬೇಕು. ಆ ಬಂಗಾರವನ್ನ ಮಾರಾಟ ಮಾಡಿ ಗ್ರಂಥಕ್ಕೆ ಎಷ್ಟು ಬೇಕಾ ಅಷ್ಟು ದುಡ್ಡನ್ನ ಮ್ಯಾಗ ಇಟ್ಕೊಂಡು ಉಳಿದೆಲ್ಲ ಒಳಗೆ ಕರಿಯನ್ನು ಬಂದು, ತಮ್ಮ ತಗಪ್ಪ ನಿನ್ನ ಗ್ರಂಥದ ದುಡ್ಡು, ಮತ್ತೊಂದು 5 ರೂಪಾಯಿ ಹೆಚ್ಚಿಗೆ ತಗೊಂಡ್ರ, ಒಂದು 5 ರೂಪಾಯಿ ಹೆಚ್ಚಿಗೆ ತಗ ಅಂತೇಳಿ ಆ ವಿವೇಕ ಚಿಂತಾಮಣಿ ಗ್ರಂಥ ತಗೊಂಡು ಚೀಲ ತಗೊಂಡು ಬಂದ್ರಂತ. ಇದು ತಮ್ಮ ಕೆಲವು ಮಂದಿ ಇದು ಯಾಕ ಇದೇನ್ ದುಡ್ಡಾಗೋದು ಸಿಗುತ್ತಲ್ಲ ಅಂತ ಅನ್ಬೋದು. ಬಂಗಾರ ಮಾರಿ ಗ್ರಂಥ ತಗಕ ನಮಗೆ ಇಲ್ಸಮ್ ಕಡ್ದತ್ತಿಲ್ಲ. ಬಂಗಾರ ಮಾರಾಟ ಮಾಡಿವಿ, ಅಷ್ಟು ದುಡ್ಡು ಮತ್ತೆ ಹಾಕಿ ಅದೇ ಬಂಗಾರ ಇಲ್ಲಾದ್ರೂ ತಗಬಹುದು. ಇಲ್ಲನ ತಗ, ರೈಚೂರಾಗಿನ ತಗ, ಕೊಡಂಗಿಲ್ಲ ಅಂತ ಬಂಗಾರ. ಆದ್ರೆ ಈ ಗ್ರಂಥ ಇಲ್ಲಿ ಸಿಕ್ಕಲ್ಲ, ಇಲ್ಲೇ ತಗೋಬೇಕು. ಬ್ಯಾರೆ ಕಡೆ ಹೋಗಿ 1000 ಕೊಡ್ಕೊಂಡು ಸಿಗೋದಿಲ್ಲ. ನಾವು ಗ್ರಂಥಗಳನ್ನ ಸಮಯ ಬಂದಾಗ ಈ ರೀತಿ ನಾವು ಖರೀದಿ ಮಾಡಿ ತಮ್ಮ, ನಾವು ಮಾಡಿದ್ದನ್ನ ಗ್ರಂಥದ ಮಹತ್ವವನ್ನು ನಿಮ್ಗೆ ಹೇಳ್ತೀವಿ. ನಿಮ್ಗೆ ಹೇಳ್ತೀವಿ, ನಿಮ್ಮ ಇಷ್ಟ. ಈ ಮಾತನ್ನ ಕೇಳಿದ ಮೇಲೆ ಒಂದು ಸಣ್ಣ ದೊಡ್ಡ ಆಲ್ಮರೆ ಆಗೋಷ್ಟು ಗ್ರಂಥ ತಗೊಂಡಿಲ್ಲ. ಅವ್ರು ಹೇಳಿದ ಮೇಲೆ ನಾವು ಗ್ರಂಥ ತಗೊಂಡು, ಗ್ರಂಥದ ಮಹತ್ವ ಏನು. ಸಿದ್ಧಲಿಂಗಾಚಾರ್ಯರು ಹೇಳುವಾಗ ಒಂದು ಗ್ರಂಥ ನಮ್ಮಲ್ಲಿ ಕೈಯಲ್ಲಿದ್ದಿಲ್ಲ. ಅವ್ರಿಗೆ ಬೇಕಾದ ಪಂಚರತ್ನಾವಳಿ ಅನ್ನುವಂಥದ್ದು ತೆಂಕಿನ ಮೌನೇಶ್ವರಿ ಜಾತ್ರೆಯಲ್ಲಿ ಹಳೆ ಬುಕ್ ಸಿಕ್ಕಿತ್ತು. ಸಿದ್ಧಲಿಂಗಾಚಾರ್ಯರಲ್ಲಿ ಮೊದಲು ಒಂದೇ ಇತ್ತು, ಅದನ್ನು ತಂದು ಅವ್ರಿಗೆ ಕೊಟ್ಟಿವಿ. ಬಹಳ ಖುಷಿ ಪಟ್ಟ, ತಮ್ಮ ಇದೊಂದೇ ಇತ್ತಪ್ಪ ನನ್ನಲ್ಲಿ ಗ್ರಂಥ, ಅದು ಮೆತ್ತಗಾಗಿತ್ತು, ಬಹಳ ಚಲ ಆಯ್ತು ನೋಡಿ ಸಿಕ್ಕಿದ್ದಂದು. ಅಷ್ಟು ಸಂತೋಷ ಪಟ್ರು. ನಮ್ಗೆ ಆ ಸಂಗ್ರಹದ ಮಹತ್ವ ಇದ್ದಿಲ್ಲ. ಯಾಕಂದ್ರೆ ಗ್ರಂಥದ ಮಹತ್ವ ಬಲ್ಲವ್ರಿಗೆ ಗೊತ್ತಿರುತ್ತೆ. ಆ ಕಾರಣದಿಂದ ಅವರು ವಿಸ್ಮಯರಾಗಿ, ಇದು ನಿಮ್ಮಿಂದಲೇ ಜಗತ್ತಿಗೆ ಮುಟ್ಲಿ. ಈಗ ನಿಜಗುಣದ ಗ್ರಂಥವನ್ನ ಜಗತ್ತಿಗೆ ಮುಟ್ಟಿದ್ರಿ. ಇಲ್ಲಂದ್ರೆ ಇವತ್ತ ನಿಜಗುಣದ ಸ್ಮರಣೆ ಮಾಡ್ತಕ್ಕಂಥ ಯಾರು ಮಾಡ್ತಿದ್ರಿ ಹೇಳಿ, ಮಾಡಕ್ ಕಾರಣೇನು? ಹಾಗೆ ಹೌದ್ರಿ, ನನಗೆ ಯಾವಾಗಲೂ ಇದೇ ಚಿಂತೆ. ಕರ್ನಾಟಕದ ಉತ್ತರ ಭಾಗಕ್ಕೆ ಹೋದಾಗ ಅಲ್ಲಿಯೂ ಕೆಲವು ಅಮೂಲ್ಯ ಗ್ರಂಥಗಳು ನನಗೆ ದೊರಕಿದವು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ರಾಜನಾಗಿದ್ದಾಗ ಸಂಗ್ರಹಿಸಿದ ಗ್ರಂಥಗಳೇ ಅಧಿಕ ಸಂಖ್ಯೆಯವು. ನಾನು ವಿರಾಗಿಯಾಗಿ ಅರಮನೆಯಲ್ಲಿ ಬಿಟ್ಟರೂ ಗ್ರಂಥದ ವ್ಯಾಮೋಹವನ್ನು ಬಿಡಲಿಲ್ಲ. ಇನ್ನೂ ಗ್ರಂಥದ ಮೇಲೆ ಬಲವಾದ ಹಿಡಿತವಿತ್ತಂತ ಮನಸ್ಸು. ನಾನು ಅಲ್ಲೆಲ್ಲಿ ಹೋದಾಗ ಗ್ರಂಥ ತಂದಿನಿ, ಆದ್ರೆ ಅದರಲ್ಲಿ ಕೆಲವು ಅಮೂಲ್ಯವಾದ ಗ್ರಂಥಗಳು ಸಿಕ್ಕವ. ಇದೆಲ್ಲಕ್ಕಿಂತ ಮುಂಚೆ ನಾನು ರಾಜನಾಗಿದ್ದಾಗ ಪೂರ್ವಾಶ್ರಮದಲ್ಲಿ ಕೊಳ್ಳೇಗಾಲ ಪ್ರಾಂತದ ಚಿಲಕವಾಡಿಯ ರಾಜನಾಗಿದ್ದಾಗ ಎಷ್ಟೋ ಗ್ರಂಥಗಳ ಸಂಗ್ರಹ ಮಾಡೀನಿ. ಅವು ಬಹಳ ಸಂಖ್ಯೆ, ಒಂದು ಲಕ್ಷಗಟ್ಲಿದ್ದವಂತವು. ಅವ್ರು ಬರೀತಾರೆ, ಆ ರಾಜ ಮನೆತನವನ್ನ ಬಿಟ್ಟು ಗುರುವಿನ ಆಜ್ಞೆಯಿಂದ ಬಿಟ್ಟು ಹೋಗುವಾಗ 7 ರಥದ ತುಂಬಸ್ತ ಗ್ರಂಥಗಳಾಯ್ತು. ಅವ್ರೇನು ಬೇಡ, ನನಗೆ ಗ್ರಂಥಗಳಷ್ಟೇ ನನ್ನಿಂದ ಹೋಯ್ತೇನಂತ ಅರಮನೆಯಲ್ಲಿ ಸಂಗ್ರಹವಾಗಿದ್ದ ಗ್ರಂಥಗಳನ್ನು ತಗೊಂಡು ಹೋದಂತ ಬರೀತಾರೆ. ಹಾಗಾಗಿ ಅರಮನೆ ಬಿಟ್ರು ಅವರು. ಅರಮನೆಯ ಮೇಲೆ ಮೋಹ ಇಲ್ಲ, ಹೆಂಡತಿ ಮೇಲೆ ಮೋಹ ಇಲ್ಲ, ಮಗನ ಮೇಲೆ ಮೋಹ ಇಲ್ಲ, ಧನ ಕನಕ ರಾಜ ಸಿಂಹಾಸನ ಯಾವುದೂ ಮೋಹ ಇಲ್ಲ. ಆದ್ರೆ ಗ್ರಂಥದ ಮೇಲೆ ಮಾತ್ರ ಮೋಹ ಹೋಗಿದ್ದಿಲ್ಲ ಅಂತ ಅವರೇ ಹೇಳ್ತಾರೆ. ಗ್ರಂಥದ ಮೇಲೆ ಯಾರಿಗೆ ಮೋಹ ಇಲ್ಲ ಅಂದ್ರೆ ಅವರ ಹೃದಯ ಗ್ರಂಥಿ ಎಂದು ಛೇದನ ಆಗುತ್ತೆ. ಒಳಗ ಏನಾದ್ರು ಸಣ್ಣ ಗಡ್ಡೆ ಆಗ್ಯದಂದ್ರೆ ಅದಕ್ಕೆ
ನಾವು ಚಿಕಿತ್ಸೆಗೆ ಬೇಕಾದಂತ ವಸ್ತುವನ್ನ ಒಳಗಾಕಿ ತೆಗೆದಾಗ ಮಾತ್ರ ಆ ಗಡ್ಡೆ ಬರ್ತದೆ. ಮೇಲೆ ಕೈ ಆಡಿಸಿ ಗಡ್ಡೆ ಹೋಗ್ತದೆ, ಅದಕ್ಕೆ ಆಪರೇಷನ್ ಮಾಡ್ತದೆ. ಅದಕ್ಕೆ ಈ ಒಳಗೆ ಅಜ್ಞಾನ ಗಡ್ಡೆಯನ್ನು ಬೆಳೆದಲ್ಲ, ಆ ಗಡ್ಡೆಯನ್ನ ತೆಗಿಬೇಕಾಗಿದ್ರೆ ಶಾಸ್ತ್ರದ ಚಿಕಿತ್ಸೆ ಮಾಡಬೇಕು. ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಂಸದ ಗಡ್ಡೆ ತೆಗೆಯಬೇಕು, ಶಾಸ್ತ್ರದ ಚಿಕಿತ್ಸೆ ಅಜ್ಞಾನದ ಗಡ್ಡೆ ತೆಗೆಯಬೇಕು. ಅದರ ಮಾರ್ಗದರ್ಶನ ಅನುಭವ ಎಲ್ಲಿ ಅದಂದ್ರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು MBBS ಕಲಿಯುವಾಗ ಇದೆ, ಯಾವ ಯಾವ ಚಿಕಿತ್ಸೆಗಳನ್ನ ಯಾವ ತರ ಮಾಡಬೇಕು. ಆಧ್ಯಾತ್ಮಿಕದಲ್ಲಿ ಅಜ್ಞಾನದ ಗಡ್ಡೆ ಏನದ, ಅದರಿಂದ ಆಗುವ ಅನಾಹುತಗಳನ್ನು ಯಾವ ರೀತಿ ತೆಗೆದು ಹಾಕಬೇಕು, ಮೂಲ ಬೀಜವನ್ನು ತೆಗಿಬೇಕು ಅನ್ನೋದು ಶಾಸ್ತ್ರಗಳಲ್ಲಿ ಬರಬಾರದು, ಗ್ರಂಥಗಳಿಲ್ಲ ಅದು. ಅದಕ್ಕಾಗಿ ಅದರ ಮೇಲೆ ಮೋಹ ಬಾಳಿತ್ತು. ಒಳ್ಳೆಯದಾಯ್ತ್ರಿ, ಲೋಕ ಕಲ್ಯಾಣಕ್ಕೆ ಎಲ್ಲವೂ ಕಾರಣವಾಯಿತು. ಆ ಒಂದು ತುಂಡು ರಾಜ್ಯಕ್ಕೆ ರಾಜರಾಗಿದ್ದ ನೀವೇನು ಏಕಚಕ್ರವರ್ತಿಗಳಲ್ಲ, ಇಡೀ ದೇಶಕ್ಕೆ ಒಬ್ಬ ರಾಜ ಅಲ್ಲ ನೀವು. ಒಂದು ಅಲ್ಲಲ್ಲಿ ತುಂಡು ರಾಜ್ಯ, 56 ದೇಶಗಳಂತಿದ್ದು ಅವಾಗ. ಆ 56 ದೇಶದಲ್ಲಿ ಇದು ಒಂದು ಮೈಸೂರು ಪ್ರಾಂತ್ಯದ ಒಂದು ಸಣ್ಣ ರಾಜ್ಯಕ್ಕೆ ಇವರು ರಾಜರಾಗಿದ್ರು ನಿಜಗುಂಡ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಅಂಥ ರಾಜರಾಗಿದ್ದ ನೀವು ಇಂದು ಜ್ಞಾನ ಸಾಮ್ರಾಜ್ಯದ ಚಕ್ರವರ್ತಿಗಳಾಗ್ರಂದ್ರು. ಒಂದು ಸೀಮಿತವಾದ ರಾಜ್ಯಕ್ಕೆ ರಾಜನಾಗಿದ್ದ, ಈಗ ಜ್ಞಾನ ಸಾಮ್ರಾಜ್ಯದ ಚಕ್ರವರ್ತಿ ಅಂತಾರೆ. ಹಾಗೆ ಮುಂದೆ ಷಡಕ್ಷಗಳು ಸ್ವಲ್ಪ ಕಾಲ ಮೌನವಾಗಿದ್ದು ಮತ್ತೆ ವಿಚಾರ ಮಾಡಿ ಸ್ವಲ್ಪ ಸಮಯದ ಮತ್ತೆ ಹೇಳಕ್ ಪ್ರಾರಂಭ ಮಾಡಿದ್ರು. ಏನಂತ, ರಾಜ್ಯ ಸಂಪತ್ತಿನ ಅಧಿಕಾರದ ವ್ಯಾಮೋಹ ಸುಲಭವಾಗಿ ಬಿಡುಗಡೆಯಾಗುವಂಥದ್ದು ಅಲ್ಲ. ಅದನ್ನು ಬಿಟ್ಟು ತಮಗೆ ಈ ವೈರಾಗ್ಯದ ಕಡೆಗೆ ಮನಸ್ಸು ತಿರುಗಿದುದು ಹೇಗೆ? ಆಶ್ಚರ್ಯ ಅವರೆಲ್ಲ ಘಟನೆಗಳು. ರಾಜ್ಯ ಬಂಧನದಿಂದ ತಾವು ಬಿಡುಗಡೆಗೊಂಡು ಈ ಒಂದು ಪಾರಮಾರ್ಥದ ಜೀವನಕ್ಕೆ ಬಂದದ್ದು ಹೇಗೆ? ಸಾಧ್ಯವಾದ್ರೆ ಸಮಯ ಇದ್ರೆ ಇದನ್ನ ನಿಮ್ಮಿಂದ ತಿಳಿದುಕೊಳ್ಳಲು ನನಗೆ ಬಹಳ ಕುತೂಹಲ ಆಗ್ಯದ ಅಂತ ಷಡಕ್ಷರ ಕೇಳಿದ್ರು. ಯಾರನ್ನ ನಿಜಗೊಂಡ್ರು. ಏನಂತ ಕೇಳಿದ್ರು ಅಂದ್ರೆ, ಒಂದು ಹರಿದ ತುಂಡು ಬಟ್ಟೆಯನ್ನ ಮೈಯ ಮೇಲೆ ತೊಟ್ಟುಕೊಂಡು ಹರಿದ ಚಪ್ಪಲಿಯನ್ನ ಕಾಲಲ್ಲಿ ಹಾಕಿಕೊಂಡು ತಿಳಿದು ಉಣ್ಣಲಿಕ್ಕೆ ಸಹಾಯವಾಗುವಂತ ಹಳೆಯ ಕೊಪ್ಪರಿಕೆಗಳೇ ಎಷ್ಟೋ ಮಂದಿ ಕೈಯಿಲ್ಲ. ಭಿಕ್ಷುಕರಲ್ಲಿ ನಾವು ಇಷ್ಟೇ ಸಾಮಾನು, ತುಂಡು ಬಟ್ಟೆ, ಅದು ಚಪ್ಪಲಿ, ಒಂದು ಯಾವುದೋ ಮುರುಕುದೇನ ಸಾಮಾನು, ಪಾತ್ರೆ. ಅವುಗಳು ಒಂದು ಸಲ ತಮ್ಮಿಂದ ಏನಾದ್ರು ಕಣ್ಮರೆ ಆದ್ವು ಅಂದ್ರೆ ಅದರ ಮೇಲೆ ಮೋಹವನ್ನು ಬಿಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಅವೇನ್ ದೊಡ್ಡ ಸಾಮಾನ್ರಿ ಅಂದಾಗ ಬಾಯಿ ಹೇಳಿದಷ್ಟು ಸರಳ ಅಲ್ಲ. ಒಂದು ರಾಜ್ಯ ಸಂಪತ್ತಿನ ಅಧಿಕಾರದ ಭೋಗ ಭಾಗ್ಯದ ಸಕಲ ಸವಲತ್ತುಗಳಿಂದ ಕೂಡಿದ ಒಬ್ಬ ರಾಜನಾಗಿದ್ದು, ಆ ಎಲ್ಲ ಭೋಗ ಭಾಗ್ಯಗಳ ಅಧಿಕಾರದ ವ್ಯಾಮೋಹವನ್ನ ಬಿಡದು ಬಹಳ ಸುಲಭದ ಮಾತಲ್ಲ. ಇದು ಒಂದೇ ಕಡೆ ವಿಚಾರ ಮಾಡ್ಬಿಡ್ರೆ ಹರಿತವಾದ ಕರ್ದಿದೆ, ಎರಡು ಕಡೆ ಕರಗಸಿದ್ದಂಗೆ ವೇದಾಂತ ಶಾಸ್ತ್ರ ಎರಡು ಮಂದಿ ಹೇಳ್ತಾರೆ. ಮನೆಯಲ್ಲಿದ್ದವ್ರಿಗೆ ಹೇಳ್ತದ, ಮಠದಲ್ಲಿದ್ದವ್ರಿಗೆ ಹೇಳ್ತದ. ಮನೆಯಲ್ಲಿದ್ದವ್ರಿಗೆ ಮನೆ ಮೇಲೆ ಮೋಹ ಇರ್ತದ, ಮಠದಾಗಿದ್ದವ್ರಿಗೆ ಮಠದ ಮೇಲೆ ಮೋಹ ಇರ್ತದ. ಅದಕ್ಕೆ ಇಂಥ ದೊಡ್ಡ ದೊಡ್ಡ ಭೋಗದ ಮೋಹಗಳನ್ನು ಬಿಡೋದು ಬಹಳ ಕಷ್ಟ. ನಮ್ಮ ಸಣ್ಣ ಬಿಡೋದಾಗೋದು ನಮ್ಗೆ. ಆದ್ರೆ ಹೆಂಗೆ ಬಿಟ್ಟಿರಿ ನೀವು? ಈ ಬಿಡಲಿಕ್ಕೆ ನಿಮ್ಗೆ ವೈರಾಗ್ಯ ಹೇಗೆ ಪ್ರಾಪ್ತ ಆಯ್ತು? ಅದಕ್ಕೆ ಏನು ಕಾರಣ ಆಯ್ತು? ಮತ್ತೆ ಬಿಡುಗಡೆಯಾಗಿ ಯಾವ ಒಂದು ದಿಕ್ಕಿನಲ್ಲಿ ಪಲಾಯನ ಮಾಡಿ ಎಲ್ಲೆಲ್ಲೋ ಹೋಗಿ ಆಶ್ರಯವನ್ನ ಪಡೆದುಕೊಂಡು
ಕಾಶಿಯಲ್ಲಿ ಇದ್ದವ್ರಾರ ಮತ್ತ ಇನ್ನು ಯಾವ್ದಾವ್ದು ಕಡೆ ಹೋಗಿ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಅಘೋರಿಗಳಂತ ಈಗ ಎಲ್ಲ ಕಡೆ ಸಿಗತ್ತಿಲ್ಲ, ಅಲ್ಲಿ ಒಂದು ಸೀಮಿತವಾದ ಜಾಗ. ಆದ್ರೆ ಈ ಭೋಗವನ್ನು ಬಿಟ್ಟು ರಾಜಭೋಗವನ್ನು ಬಿಟ್ಟು ಯೋಗ ಜೀವನದ ಕಡೆ ಹೇಗೆ ಬಂದ್ರೆ ಇದು ಆಶ್ಚರ್ಯ ಅಂತಾರ. ಕಾಡಾಯ್ತು, ಒಂದು ಎಷ್ಟೋ ಮಂದಿ ಸಾಧುಗಳು ಅವರು ಬರ್ತಾರೆ, ಕೇಳ್ತಿರ್ತಾರೆ ನೀವು ಏನೇನು ಇಂಥವರು, ಏನೇನು ಆಸ್ತಿ ಸಂಪತ್ತು ಏನು ಇಂಥ ಬೇಕಾದವ್ರಿ, ಆದ್ರೂ ಕೂಡ ನಮ್ಗ ಅದೇನು ಸರಿ ಬರಲಿಲ್ಲ, ಬಿಟ್ಟು ಬಂದ್ವಲ್ಲ. ಈ ಮುಂದೆ ಏನ್ರಿ ಅಂದ್ರೆ ಮುಂದೇನಿಲ್ಲ, ಹಿಂಗೆ ಅಲ್ಲಿ ಇಲ್ಲಿ ಸಂಚಾರ ಮಾಡ್ಕೊಂತ ಹೋಗ್ತೀವಿ. ಇಂಥ ಮಂದಿ ಬಹಳ ಮಂದಿ ಸಿಗ್ತಾರೆ, ಇಲ್ಲಂತಲ್ಲ. ಬಿಟ್ಟು ಅದನ್ನ ಮರಿತಾರೆ, ಇಲ್ಲಂತಲ್ಲ. ಮರೆತ ಮೇಲೆ ಅರಿವಿನ ಜೀವನಕ್ಕೆ ಬರೋದು ಕಷ್ಟ. ಅದಕ್ಕೆ ಹೇಗೆ ಬಂದ್ರಿ ಸಾಧ್ಯ ಅಂದ್ರೆ ನಿಮ್ಗೆ ಇದನ್ನ ನನಗೆ ಹೇಳ್ರಿ ಅಂತ ಷಡಕ್ಷರಗಳು ಮತ್ತೆ ನಿಜವನ್ನು ಕೇಳ್ತಾರೆ. ಆವಾಗ ನಿಜವರು ಆಗಬಹುದು, ನಾನೇ ಅದನ್ನ ನಿಮ್ಗೆ ಹೇಳ್ತೀನಿ. ಆದರೆ ಈ ಸದ್ಯದಲ್ಲಿ ಈ ಗ್ರಂಥವನ್ನ ಮುಕ್ತಾಯಗೊಳಿಸಬೇಕೆಂಬ ಮನುಷ್ಯನ ಒತ್ತಾಯ ನನ್ನನ್ನು ಅವಿಶ್ರಾಂತನಾಗಿ ಮಾಡಿದೆ. ನನಗೆ ಈ ಸಮಯ ಇಲ್ಲ, ಈ ಗ್ರಂಥ ಮುಗಿಸ್ಬೇಕಂತ ಮನಸ್ಸು ಹೇಳ್ತದ, ಜಲ್ದಿ ಮುಗಿಸಂತ. ಆದುದರಿಂದ ಮಹಂತಪ್ಪ ಅದನ್ನು ವಿವರವಾಗಿ ನಿಮಗೆ ಹೇಳುತ್ತಾನೆ. ನಾನೇ ಹೇಳ್ತಿದ್ದೆ, ನನ್ನ ಸಮಯ ಇಲ್ಲ, ಈಗೇನು ಕೇಳಿರಲಿಲ್ಲ. ಅದನ್ನ ಮಹಂತಪ್ಪ ನಮ್ಮ ಶಿಷ್ಯನ, ಆತನೇ ನಿಮಗೆ ವಿವರವಾಗಿ ವಿಸ್ತಾರವಾಗಿ ನಿಮಗೆ ಹೇಳ್ತಾನೆ. ಕಾರಣ ಏನು ಅನ್ನೋದನ್ನ ನನ್ನಷ್ಟೇ ಅಥವಾ ನನಗಿಂತ ಚೆನ್ನಾಗಿಯೇ ಆತನಿಗೆ ಆ ಘಟನೆಗಳೆಲ್ಲ ಗೊತ್ತುಂಟು. ನಾ ಹೇಳೋದಕ್ಕಿಂತ ನನಗೆ ಅರಿವಿಗೆ ಬರಲಾದ ಎಷ್ಟೋ ವಿಚಾರಗಳು ಮಹಂತಪ್ಪ ಗೊತ್ತು, ಅದಕ್ಕೆ ಬಹಳ ಚಂದ ಹೇಳ್ತಾರೆ. ಅದಕ್ಕೆ ಜ್ಞಾನಿಗಳದು ತಮ್ಮ ವಿಚಾರಗಳು ಅವ್ರಿಗೆ ಬಹಳ ಗೊತ್ತಿರಂಗಿಲ್ಲ. ಅವರ ವಿಚಾರಗಳನ್ನ, ಅವರ ಜೀವನವನ್ನ, ಅವನ ಬದುಕನ್ನ ಶಿಷ್ಯರೇ ಪ್ರಚಾರ ಮಾಡ್ತಾರೆ, ಶಿಷ್ಯರೇ ಮಾಡ್ತಾರೆ. ಮತ್ತೆ ಸಿದ್ಧಾರೂಢರು ಚರಿತ್ರೆ ಇವೆಲ್ಲ ನೋಡಿರಿ. ಆ ಚರಿತ್ರೆಯಲ್ಲಿ ಸಿದ್ಧಾರೂಢರು ಹೆಚ್ಚಿನ ಪ್ರಚಾರಕ್ಕ ಬರಬೇಕಾಗಿತ್ತು. ಪ್ರಚಾರವನ್ನು ಮಾಡಿದವರು ಯಾರು ಅಂದ್ರೆ ಯಾರಿ? ಬಸವಂತಾಚಾರ್ಯರು ಮತ್ತೆ ಶರಣಪ್ಪ ಅಂತನವರು. ಯಾರು? ಸೊಲ್ಲಾಪುರ ಅಕ್ಕಲಕೋಟೆ ಶರಣರು. ಅಕ್ಕಲಕೋಟೆ ಶರಣರು ಸಿದ್ಧಾರೂಢ ಮಹಾಸ್ವಾಮಿಗಳ ಜೀವನ ಶೈಲಿ, ಅವನ ಬದುಕು, ಅವರ ಆಚಾರ, ಅವರ ವಿಚಾರ, ಅವರ ನಡೆ ನುಡಿಯನ್ನ ಜಗತ್ತಿಗೆ ತಂದವರು ಮೊದಲು ಅಕ್ಕಲಕೋಟೆ ಶರಣರು. ಆ ನಂತರ ಬಸವಂತಾಚಾರ್ಯರು ಅವರು ಇವರೆಲ್ಲ ಗ್ರಂಥಗಳ ಮುಖಾಂತರವಾಗಿ ಅವರ ಅನಿಸಿಕೆಗಳನ್ನ ಗ್ರಂಥ ರೂಪದಲ್ಲಿ, ಪುರಾಣ ರೂಪದಲ್ಲಿ ಸಂಗ್ರಹ ಮಾಡಿದವರು ಬಹಳಷ್ಟು ಜನ. ಅವ್ರ ಮೂಲ ಯಾರಂದ್ರೆ ಅವೊಬ್ರೆ. ಮತ್ತೆ ಒಬ್ಬೊಬ್ಬ ಗುರುವಿಗೆ ಬಹಳ ಮಂದಿ ಇರಂಗಿಲ್ಲ, ಇರೋದು ಒಬ್ರೆ. ವಿಚಾರ ಮಾಡಿ ನೋಡಿದ್ರೆ ಬಹಳ ಮಂದಿ ಸಿಗದ, ಎಲ್ಲೋ ಒಬ್ರು ಇರ್ತಾರ. ಅದ್ರಂಗ ನಿಜಗುಣದ ಜ್ಞಾನದ ವಿಚಾರವನ್ನು ಹೇಳ್ಬೇಕಾದ್ರೆ ಮಹಂತಪ್ಪ ಒಬ್ಬರೇ ಸಿಕ್ಕರು ನೋಡ್ರಿ. ಎಲ್ಲರಿಂದ ಆಗೋದಿಲ್ಲ, ಕೆಲವು ಮಂದಿಗೆ ಅರ್ಥ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಆ ಕಾರಣ ನನಗಿಂತ ಚೆನ್ನಾಗಿ ಆತನಿಗೆ ಗೊತ್ತು. ಈ ಮಹಾಂತಪ್ಪ ಇನ್ಯಾರು ಅಲ್ಲ ಸ್ವಾಮಿಗಳೇ, ಆಗ ನನ್ನ ರಾಜಕಾರ್ಯಗಳ ಆಪ್ತ ಸಲಹೆಗಾರರಾಗಿ ಕಾರ್ಯದರ್ಶಿ, ಎಲ್ಲಿ ರಾಜ್ಯಭಾರ ಮಾಡುವಾಗ ರಾಜನಿದ್ದಾಗ ಮತ್ತೊಬ್ಬ ಮತ್ತೆ ಪ್ರಧಾನಿ ಇದ್ದಂಗ ಆಪ್ತ ಸಲಹೆಗಾರ ಅಂತ. ಅಷ್ಟೇ ಅಲ್ಲ, ಗುಪ್ತ ಆಲೋಚನೆಯ ಮುಕ್ತ ನಾಯಕನಾಗಿದ್ದು. ಅತ್ಯಂತ ಗುಪ್ತಚರ ಇಲಾಖೆ ಅಂತ ರಾಜರಲ್ಲಿರ್ತಾವ. ಅವರು ಯಾರನ್ನ ಅದಕ್ಕೆ ನೇಮಕ ಮಾಡ್ತಾರಂದ್ರೆ, ಯಾರ ಮೇಲೆ ಅತ್ಯಂತ ವಿಶ್ವಾಸ ನಂಬಿಕೆ ಇದೆ ಅಂಥವ್ರ ಮಾತ್ರ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಮಾಡ್ತಾರೆ. ನಮ್ಮಂತವ್ರು ಮಾಡಂಗಿಲ್ಲ. ಅಷ್ಟು ನಿಯತ್ತಿರ್ಬೇಕಲ್ರಿ. ಅಂಥವರು
ಆಗಿದ್ದಂತ ವ್ಯಕ್ತಿ ಯಾರು? ಈ ಮಹಾಂತಪ್ಪ. ನಿಜಗುಣರಿಗೆ ಗುಪ್ತಚರರಾಗಿ ಮುಖಸ್ಥರಾಗಿದ್ದ ಎಂದು ನಿಜಗುಣರು ಮಹಾಂತ ಸ್ವಾಮಿಯ ಕಡೆ ತಿರುಗಿ ಹೇಳಿದರು, ಹೇಮಂತಪ್ಪ, ಸ್ವಾಮಿಗಳ ಮಾತನ್ನ ಇಲ್ಲಿವರೆಗೆ ಕೇಳ್ತಾರೆ ನೀನು, ಅವ್ರು ಏನೇನು ಹೇಳ್ಯಾರಂತ. ಆ ಕಥೆಯನ್ನ ಕೇಳಬೇಕೆಂಬ ಅತ್ಯಂತ ಕುತೂಹಲ ಅವ್ರಿಗಾದ. ಅದಕ್ಕೆ ಸ್ವಲ್ಪ ಅದರ ಬಗ್ಗೆ ಪರಿಚಯವನ್ನು ಮಾಡಿಕೊಡು ಅಂತ ಅಪ್ಪಣೆ ಮಾಡಿದ್ರು. ಆಗ ಮಹಂತಪ್ಪ, ಆಗಲೇ ಗುರುಗಳೇ, ಆ ಸ್ಮರಣೆಯನ್ನ ಮತ್ತೊಮ್ಮೆ ಮೆಲುಕು ಹಾಕುವುದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಮಹಂತಪ್ಪ ಎಷ್ಟಿದ್ದಾರೆ ಆ ಒಂದು ಕ್ಷಣಗಳು, ಆ ಭೋಗದಿಂದ ವಿರಾಗತೆ ಹೊಂದಿ ವೈರಾಗ್ಯವನ್ನು ತಾಳಿ ಈ ಜ್ಞಾನ ಯೋಗಕ್ಕೆ ನೀವು ಹೊರಬೇಕಾದ್ರೆ ಅವು ಏನು ಕ್ಷಣಗಳು ನಡೆದು ಹೋದವು, ಆಯಾ ಸಂದರ್ಭಗಳು ಜರಿ ಹೋದವು, ಅವನ್ನೆಲ್ಲ ಮರೆತಿದ್ದೆ ನಾನು. ಈಗ ಮತ್ತೊಮ್ಮೆ ಇವರಿಗೆ ಹೇಳ್ಬೇಕಾಗಿದ್ರೆ ಅವೆಲ್ಲವನ್ನ ಸ್ಮರಣೆಗೆ ಪುನಃ 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 ಮತ್ತೆ ಮಂಥನ ಮಾಡಿದಂಗೆ ಆಗ್ತದ. ಇದು ಒಂದು ಭಾಗ್ಯ ಆದಂಗೆ ಆಗ್ತದ. ಅದಕ್ಕಾಗಿ ಎಲ್ಲವನ್ನು ಅವರಿಗೆ ತಿಳಿಸುತ್ತೇನೆ ಎಂದು ಮಹಾಂತ ಸ್ವಾಮಿ ಅಂದಿನ ಸಂಜೆಯಿಂದಲೇ, ಮಧ್ಯಾಹ್ನ ಹೇಳಿದ್ರು, ಸಂಜೆಯಿಂದಲೇ ಆ ವೈರಾಗ್ಯದ, ಯಾವ ವೈರಾಗ್ಯ? ಆ ನಿಜಗುಣರ ರಾಜಭೋಗದ ವೈರಾಗ್ಯ, ಅದರ ಪುಣ್ಯ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಹೇಳಕ್ ಪ್ರಾರಂಭ ಮಾಡ್ಯಾರ, ಇನ್ನು ಹೇಳಿಲ್ಲ, ಪ್ರಾರಂಭ ಮಾಡ್ಯಾರ ಅಂತ ಹೇಳಿದ್ರು. ಇಲ್ಲಿ ಕೂಡ ನಮಗೂ ಸಮಯ ಇದೆ, ನಾವು ಕೂಡ ನಾಳೆ ಪ್ರಾರಂಭವನ್ನು ಮಾಡೋಣ ಹೇಳಿ ಮಂಗಲವನ್ನು ಹೇಳ. ಗುರುದೇವ ಬಸವಾನಂದ ಬೆಳಗುವೆ ಆರತಿಯ ಗುರುದೇವ ಬಸವಾನಂದ